ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಬಾಬರವರನ್ನು ಆಹ್ವಾನಿಸುತ್ತಾ ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮಾರವರನ್ನು ಸ್ಮೃತಿ ಮಾಡುತ್ತಾ ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯನ್ನು ಓಂ ಶಾಂತಿ ಟಿವಿ ಮುಖಾಂತರ ಆಲಿಸುತ್ತಿರುವ ಮತ್ತು ವೀಕ್ಷಿಸುತ್ತಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಸ್ವಾಗತ ಸುಸ್ವಾಗತ. ಈ ದಿನದ ವರದಾನ: ಧರಣಿ, ನಾಡಿ ಮತ್ತು ಸಮಯವನ್ನು ನೋಡಿ ಸತ್ಯಜ್ಞಾನವನ್ನು ಪ್ರತ್ಯಕ್ಷ ಮಾಡುವಂತಹ ಜ್ಞಾನಪೂರ್ಣ ಆತ್ಮಭವ. ಈ ದಿನ ಬಾಬಾರವರು ನಮ್ಮನ್ನು ಜ್ಞಾನಪೂರ್ಣರನ್ನಾಗಿ ನೋಡಲಿಕ್ಕೆ ಬಯಸ್ತಿದ್ದಾರೆ. ಅಂದರೆ ಒಂದು ಮೆಚ್ಯೂರ್ ಆತ್ಮ, ಒಂದು ಪ್ರಬುದ್ಧ ಆತ್ಮ ಅಂತ, ಸಂಪೂರ್ಣ ಜ್ಞಾನಯುಕ್ತ ಯೋಗಯುಕ್ತ ಆತ್ಮ. ಆ ರೀತಿಯಲ್ಲಿ ನಮ್ಮನ್ನು ನೋಡಲಿಕ್ಕೆ ಬಾಬಾರವರು ಬಯಸಿದ್ದಾರೆ. ಅದಕ್ಕೆ ನೀವು ಜ್ಞಾನಪೂರ್ಣರಾಗಿ ಅಂತ. ಇದನ್ನು ಸ್ವಲ್ಪ ಹಾಡು ಭಾಷೆಯಲ್ಲಿ ಹೆಂಗೆ ಬಳಸ್ತೀವಿ, ಸ್ವಲ್ಪ ಸೆನ್ಸ್ ಯೂಸ್ ಮಾಡಿ, ಕಾಮನ್ ಸೆನ್ಸ್ ಇಟ್ಕೊಳ್ಳಿ. ಜನರಲ್ ಆಗಿ ಮಾತಾಡುವಾಗ ಹೇಳ್ತೀವಿ. ಅಂದರೆ ಕಾಮನ್ ಸೆನ್ಸ್ ಬಿಟ್ಟು ಮಾತನಾಡುವಾಗ ಎಷ್ಟು ಅದು ಒಂಥರ ಕಾಮಿಡಿಯಾಗಿ ಕಾಣಿಸುತ್ತೋ, ಬಾಲಿಶವಾಗಿ ಕಾಣಿಸಿತ್ತೋ, ಆವಾಗ ಹೇಳ್ತಾರೆ ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಇಟ್ಕೊಂಡು ಮಾತನಾಡಿ, ಕಾಮನ್ ಸೆನ್ಸ್ ಇಟ್ಕೊಂಡು ಕೆಲಸ ಮಾಡಿ. ಅಂದರೆ ಅಷ್ಟು ಆ ಒಂದು ಸಮಯಕ್ಕೂ ಸಂದರ್ಭಕ್ಕೂ ಅವರ ಮಾತಿಗೂ ನಡತೆಗೂ ವಿಚಾರಕ್ಕೂ ಒಂದಕ್ಕೊಂದು ಸಂಬಂಧ ಇಲ್ಲದೇ ಇದ್ದಾಗ ಸ್ವಲ್ಪ ಸೆನ್ಸ್ ಇಟ್ಕೊಂಡು ಮಾತನಾಡಿ, ಕಾಮನ್ ಸೆನ್ಸ್ ಇಟ್ಕೊಂಡು ಮಾತನಾಡಿ ಅಂತ ಹೇಳ್ತಾರೆ. ಇದು ಲೌಕಿಕ ಭಾಷೆಯಲ್ಲಿ ಲೌಕಿಕ ಕೆಲಸ ಕಾರ್ಯಗಳಿಗಾಗಿ ಬಳಸುವಂತಹ ಶಬ್ದ. ಆಸ್ ಇಟ್ ಈಸ್ ಸೇಮ್. ಇದು ಆಧ್ಯಾತ್ಮಿಕ ಕ್ಷೇತ್ರ, ಜ್ಞಾನ ಮತ್ತು ಯೋಗದ ಕ್ಷೇತ್ರ. ಇಲ್ಲಿ ನಾವು ಒಂದು ಜ್ಞಾನ ಮಾರ್ಗದಲ್ಲಿ ನಡೀತಾ ಇದ್ದೀವಿ ಅಂತಂದಾಗ ಒಂದಷ್ಟು ಕ್ವಾಲಿಫಿಕೇಶನ್ ಇರಬೇಕಾಗತ್ತೆ. ನಾವಾಡುವ ಮಾತು, ಮಾಡುವ ಯೋಚನೆ, ನೋಡುವ ದೃಷ್ಟಿ, ಪ್ರತಿಯೊಂದು ಕೆಲಸ ಕಾರ್ಯ ಆ ಸಂದರ್ಭಕ್ಕೆ ತಕ್ಕಂತೆ ಮತ್ತು ಪ್ರಬುದ್ಧತೆಯಿಂದ ಕೂಡಿರಬೇಕಾಗತ್ತೆ. ಇಲ್ಲ ಅಂತಂದರೆ ಅದೇ ಜಾಗದಲ್ಲಿ ಬೇರೆ ಯಾರೋ ಮಾತಾಡಿದರೂ ಕೂಡ ಅದು ಪರಿಗಣನೆಗೆ ಬರೋದಿಲ್ಲ. ಆದರೆ ಆ ಜಾಗದಲ್ಲಿ ಒಬ್ಬ ಜ್ಞಾನಿ, ಒಬ್ಬ ಯೋಗಿ ಮಾತನಾಡಬೇಕಾದ್ರೆ ಇವೆಲ್ಲವನ್ನೂ ಕೂಡ ಲೆಕ್ಕಕ್ಕೆ ಇಟ್ಕೊಳ್ಬೇಕಾಗತ್ತೆ. ಆ ಸಂದರ್ಭ ಏನಿದೆ, ಆ ಸ್ಥಾನ ಯಾವುದಿದೆ, ಪರಿಸ್ಥಿತಿ ಹೇಗಿದೆ, ಅದನ್ನು ಅರ್ಥ ಮಾಡಿಕೊಂಡು ಗ್ರಹಿಸಿಕೊಂಡು ಸಾರಯುಕ್ತವಾಗಿ ಮತ್ತು ಜ್ಞಾನಯುಕ್ತವಾಗಿ ಪ್ರಬುದ್ಧತೆಯಿಂದ ಅಲ್ಲಿ ನಾವು ವರ್ತಿಸಬೇಕಾಗತ್ತೆ. ಆಗ ನಮ್ಮನ್ನು ಜ್ಞಾನಪೂರ್ಣ ಆತ್ಮರು ಅಂತ ಕರೀತಾರೆ. ಇಲ್ಲ ಅಂತಂದಾಗ ಅಲ್ಲಿ ಲೌಕಿಕದಲ್ಲಿ ಕಾಮನ್ ಸೆನ್ಸ್ ಇಲ್ಲದೆ ಇರೋರು, ಸೆನ್ಸ್ ಇಲ್ಲದೆ ಇರೋರು ಅಂತ ಹೇಳಿದ್ರೆ ಅದನ್ನೇ ದೊಡ್ಡ ಪದ ಅನ್ಕೊಂಡು ತುಂಬ ದೊಡ್ಡ ಅಸಹ್ಯ ಅಥವಾ ಅವಮಾನ ಅಂತ ಅನ್ನಿಸ್ಕೊಳ್ತೀವಿ. ಆದರೆ ಅದಕ್ಕಿಂತ 100 ಪಟ್ಟು ಇಲ್ಲಿ ಎಫೆಕ್ಟ್ ಆಗುತ್ತೆ. ಯಾಕಂದರೆ ಇಲ್ಲಿ ನಾವು ಜ್ಞಾನಿಗಳಾಗಿದ್ದುಕೊಂಡು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದರೂ ಕೂಡ ಅಪ್ರಬುದ್ಧತೆಯನ್ನು ತೋರಿಸುತ್ತೆ. ಒಂದು ಜ್ಞಾನಕ್ಕೆ ಕಳಂಕ ಬರುತ್ತೆ. ಹಾಗಾಗಿ ಸ್ವಯಂ ಪರಮಾತ್ಮನಿಂದ ಈಶ್ವರೀಯ ಜ್ಞಾನವನ್ನು ಪಡೆದಿರುವ ನಾವು ನಮ್ಮನ್ನು ಆ ಪ್ರಬುದ್ಧತೆಯಲ್ಲೇ ನೋಡಲಿಕ್ಕೆ ಬಾಬಾರವರು ಬಯಸ್ತಾರೆ. ಆ ಮೆಚುರಿಟಿಯಲ್ಲೇ ನಾವು ಕಾಣಿಸ್ಕೊಳ್ಬೇಕಾಗತ್ತೆ.
ನಮ್ಮ ಮಾತು, ನಮ್ಮ ನಡತೆ, ನಮ್ಮ ಆಚಾರ, ನಮ್ಮ ವಿಚಾರ ಪ್ರತಿಯೊಂದು ಸಹ. ಯಾಕೆ ಈ ಮಾತನ್ನ ಹೇಳಿದ್ದಾರೆ ಅಂತಂದ್ರೆ, ಜ್ಞಾನ ತುಂಬಿಕೊಳ್ಳುವುದು ಸುಲಭ. ಕೇಳಿಸ್ಕೊಳ್ಳಿ ನೀಟಾಗಿ. ಜ್ಞಾನ ತುಂಬಿಸಿಕೊಳ್ಳುವುದು ಸುಲಭ. ಸಾಕಷ್ಟು ಗ್ರಂಥಗಳಿದೆ, ಗ್ರಂಥಾಲಯಗಳಿದೆ. ಸ್ವಲ್ಪ ಕಣ್ಣಾಡಿಸ್ಬೇಕು, ಓದಿಸ್ಬೇಕು, ಆಲಿಸ್ಬೇಕು ಅನ್ನೋ ಆಸಕ್ತಿ ಇತ್ತು ಅಂದರೆ ಸಾಕು 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 ಅನ್ನುವಷ್ಟು ನಾವು ಜಗತ್ತಿನಿಂದ ಎಲ್ಲ ತರಹದ ಜ್ಞಾನವನ್ನು ತಲೆಯೊಳಗಡೆ ಇಟ್ಕೊಂಡಿದ್ದೀವಿ. ಒಂದ ಎರಡ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ, ಲೌಕಿಕದಲ್ಲೇ ಅಷ್ಟೊಂದು ಶಾಸ್ತ್ರಗಳಿದೆ. ಇನ್ನು ಆಧ್ಯಾತ್ಮಿಕ ಕ್ಷೇತ್ರ ಅಂತ ಬಂದರೆ ಮುಗುದೇ ಹೋಯಿತು. ಅಷ್ಟೊಂದು ರೀತಿಯ ವಿಧ ವಿಧವಾದಂಥ ಜ್ಞಾನ ಇದೆ ಇಲ್ಲಿ. ಅದನ್ನು ಗ್ರಹಿಸಿದೀವಿ ಕೂಡ ನಾವು. ಅಷ್ಟೆಲ್ಲ ಆದಮೇಲೆ ಈಗ ಸ್ವಯಂ ಪರಮಾತ್ಮನ ಜ್ಞಾನ, ಇದನ್ನೂ ತುಂಬಿಸಿಕೊಂಡಿದ್ದೀವಿ. 7 ದಿನದ ಕೋರ್ಸ್ಗಳಲ್ಲಿ ಇಡೀ ಜಗತ್ತಿನ ಯಾವೆಲ್ಲ ಶಾಸ್ತ್ರಗಳನ್ನು ತಡುಕಾಡಿ ಹುಡುಕಾಡಿ ಆಳವಾದ ಅಧ್ಯಯನ ಮಾಡಿ ಸಂಶೋಧನೆ ಮಾಡಿದ್ರೂ ಕೂಡ ಒಂದೇ 1% ಸತ್ಯ ನಮಗೆ ಅರ್ಥ ಮಾಡಿಕೊಳ್ಳಕ್ಕೆ ಆಗೋದಿಲ್ಲ. ಈ ಜಗತ್ತಿನ ರಹಸ್ಯವನ್ನು ಅರಿಲಿಕ್ಕೆ ಆಗೋದಿಲ್ಲ. ಆದರೆ ಸ್ವಯಂ ಪರಮಾತ್ಮ ಬಂದು ಏನು ಈ 7 ದಿನದ ಕೋರ್ಸನ್ನು ಕೊಡ್ತಾರೆ, ಇದರಲ್ಲಿ ಸಂಪೂರ್ಣವಾದ ಜ್ಞಾನ ಇದೆ. ಆತ್ಮಜ್ಞಾನ, ಪರಮಾತ್ಮ ಜ್ಞಾನ, ತ್ರಿಲೋಕ ಜ್ಞಾನ, ತ್ರಿಕಾಲ ಜ್ಞಾನ, ಸೃಷ್ಟಿ ಜ್ಞಾನ, ಎಲ್ಲ ಸತ್ಯಗಳು ಹೆಂಗೆ ಇದೆ ಅಂತಂದ್ರೆ ಪ್ಯಾಕೇಜ್, ಫುಲ್ ಆಫ್ ಪ್ಯಾಕೇಜ್. ಒಂದು ಆಟಮ್ ಬಾಂಬ್ ಥರ ಹೆಂಗೆ ಆಟಮ್ಸನ್ನು ಪ್ರೆಸ್ ಮಾಡಿ ಒಂದು ಬಾಂಬ್ ಥರ ಮಾಡಿರ್ತಾರೋ ಹಾಗೆ ಒಂದೊಂದು ಆತ್ಮದ ಪಾಠ, ಪರಮಾತ್ಮನ ಪಾಠ, ಒಂದೊಂದು ಸಿಲಬಸ್ ಅಷ್ಟು ಸಾರ ಮಾಡಿ ಎಸೆನ್ಸ್ಫುಲ್ಲಾಗಿ ಒಂದೊಂದು ಸಬ್ಜೆಕ್ಟನ್ನು ಬಹಳ ಈಸಿಯಾಗಿ, ಸರಳವಾಗಿ, ಚಿತ್ರ ಸಮೇತ ನಮಗೆ ಅರ್ಥ ಮಾಡಿಸ್ಬಿಡ್ತಾರೆ. 7 ದಿನಗಳಲ್ಲಿ ನಾವು ತ್ರಿಕಾಲ ಜ್ಞಾನಿಗಳಾಗ್ಬಿಡ್ತೀವಿ, ಬ್ರಹ್ಮಾಂಡ ಜ್ಞಾನಿಗಳಾಗ್ಬಿಡ್ತೀವಿ, ಸೃಷ್ಟಿಯ ಸತ್ಯ ಗೊತ್ತೋಗ್ಬಿಡುತ್ತೆ, ಪರಮಾತ್ಮನ ರಹಸ್ಯ ರಿವೀಲ್ ಆಗ್ಬಿಡುತ್ತೆ, ಆತ್ಮದ ಸ್ವಯಂನ ರಹಸ್ಯ ರಿವೀಲ್ ಆಗ್ಬಿಡುತ್ತೆ. ನಿಜಕ್ಕೂ ಇದು ಎಂಥ ಆಶ್ಚರ್ಯ ಅಂದರೆ, ಯಾವ ಒಂದು ಸ್ವಯಂನ ಸತ್ಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಋಷಿಮುನಿಗಳು 100 ವರ್ಷಗಳ ಕಾಲ ತಪಸ್ಸು ಮಾಡಿದ್ರು, ಉಗ್ರವಾದಂಥ ಅನುಷ್ಠಾನಗಳನ್ನು ಆಚರಿಸಿದ್ರು, ಉಪವಾಸ ವನವಾಸಗಳನ್ನು ಮಾಡಿ ಅಷ್ಟೆಲ್ಲ ಕಠಿಣ ವ್ರತಗಳನ್ನು ಇಟ್ಟುಕೊಂಡಾದ ಮೇಲೂ ಕೂಡ ಇದರಲ್ಲಿರೋ ಒಂದೇ ಒಂದು ಸತ್ಯ ಕೂಡ ಅವರಿಗೆ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗಲೇ ಇಲ್ಲ. ಅಬ್ಬಬ್ಬ ಅಂದ್ರೆ ಒಂದು ಸಣ್ಣ ಸಾಕ್ಷಾತ್ಕಾರ ಆಗ್ಬಿಡುತ್ತಿತ್ತು ಅಷ್ಟೆ. ಅಷ್ಟರಲ್ಲೇ ಅವರು ಸಮಾಧಾನ ಪಟ್ಕೋಬೇಕಾಗಿತ್ತು. ಆದರೆ ಇವತ್ತು ನಾವು ಮಲಗಿದ್ದವ್ರಿಗೆ ಎಬ್ಬಿಸಿ ಬಿನಾ ಪರಿಶ್ರಮ, ಒಂದು ಚೂರೂ ಕೂಡ ಪರಿಶ್ರಮ ಪಡದೆ ನಾವು ಇವತ್ತು ಈ ಜ್ಞಾನವನ್ನು ಪಡ್ಕೊಂಡಿದ್ದೀವಿ ಈ ಜನ್ಮದಲ್ಲಿ. ಅದಕ್ಕೆ ನಾವು ಹಿಂದಿನ ಜನ್ಮಗಳನ್ನು ಕನೆಕ್ಟ್ ಮಾಡ್ತೀವಿ. ನಾವು ಭಕ್ತಿ ತುಂಬ ಮಾಡಿಬಿಟ್ಟಿದ್ದೀವಿ. ಅದು ಏನಾದರೂ ಇದ್ದುಕೊಳ್ಳಿ, ಡ್ರಾಮಾ ಅನುಸಾರ ಯಾವ್ಯಾವ ಪಾತ್ರ ಮಾಡ್ಕೊಂಡು ಏನಾದ ಮೇಲೆ ಏನು ಸಿಗಬೇಕು ಅದು ಸಿಕ್ಕಿದೆ, ಓಕೆ. ಬಟ್ ಈ ಜನ್ಮದಲ್ಲಿ ನಾವು ಈ ಜ್ಞಾನವನ್ನು ಪಡೀಲಿಕ್ಕೆ ಏನೊಂಚೂರು ಕಷ್ಟಪಡಲಿಲ್ಲ, ಪರಿಶ್ರಮ ಪಡಲಿಲ್ಲ. ಬಿನಾ ಪರಿಶ್ರಮ ಭಗವಂತ ಧರೆಗೆ ಬಂದು, ನಾವು ಯಾರೂ ಅಂದ್ಕೊಂಡಿರಲಿಲ್ಲ ಒಂದು ಕ್ಷಣ ಸಾಯೋದ್ರೊಳಗಡೆ ಭಗವಂತ ಇದಾನೆ ಅನ್ನೋದಕ್ಕೊಂದು ಕುರುಹು, ಒಂದು ಸಾಕ್ಷಾತ್ಕಾರ ಮಾಡಿಕೊಂಡ್ರೆ ನಮ್ಮ ಜನ್ಮದ ಪುಣ್ಯ ಅನ್ಕೊಂಡಿದ್ವಿ, ಮುಕ್ತಿ ಅನ್ಕೊಂಡ್ಬಿಟ್ಟಿದ್ವಿ ಅದನ್ನೇ. ಆದರೆ ಸ್ವಯಂ ಪರಮಾತ್ಮ ಸಮಯ ಅನುಸಾರ ಈ ಸೃಷ್ಟಿಯಲ್ಲೇ ಬಂದು 100 ವರ್ಷಗಳ ಕಾಲ, ಸುಮಾರು 80ರಿಂದ 86 ವರ್ಷಗಳಾಯ್ತು ಈಗ, ಅಂದಿನಿಂದ ಇಂದಿನ ತನಕನೂ ಬರ್ತಾ ಇದ್ದು ಸಾಕಾರದೊಳಗಡೆ ಬಂದು ಶಬ್ದದ ಪ್ರಪಂಚದಲ್ಲಿ ಶಬ್ದದ ಮುಖಾಂತರ, ಒಂದು ಭಾಷೆಯ ಮುಖಾಂತರ, ಒಂದು ಲಿಪಿಯ ಮುಖಾಂತರ, ಒಂದು ಧ್ವನಿಯ ಮುಖಾಂತರ ನಮಗೆ ಜ್ಞಾನವನ್ನು ಕೊಟ್ಟು ಚಿತ್ರವನ್ನು ಬರೆಸಿ ಸಹಜವಾಗಿ ಅರ್ಥ ಮಾಡಿಸಿದ್ದಾರೆ. ಇದನ್ನು ಕೇಳ್ತಾ ಇದ್ರೆ ಮೈಯೆಲ್ಲ ರೋಮಾಂಚನ ಆಗಬೇಕು. ಮುಂದೊಂದು ದಿನ ಆ ದಿನಗಳು ಬರುತ್ತೆ. ನಾವು ಹೇಳುವಂಥ ಒಂದೊಂದು ಮಾತುಗಳನ್ನು ಕೇಳಿದಾಗ ಜಗತ್ತಿನ ಸರ್ವಾತ್ಮರ ರೋಮಗಳು ನೆಟ್ಟಗಾಗ್ತವೆ.
ಇವತ್ತು ಯಾರೂ ಕಿವಿಗೆ ಹಾಕಿಕೊಳ್ತಾ ಇಲ್ಲ ನಿಜ, ಬಟ್ ಮುಂದೆ ಆ ದಿನಗಳು ಬರೋದಿದೆ. ಪರಮಾತ್ಮ ಬಂದಿದ್ರು, ಸಾಕಾರ ಬ್ರಹ್ಮನ ಶರೀರದೊಳಗಡೆ ಬಂದಿದ್ರು. ಸಾಕಾರ ಬ್ರಹ್ಮನ ಹೊತ್ತುಕೊಂಡಿರುವ ಪರಮಾತ್ಮ ನಡೆದಾಡಿರುವ ಭೂಮಿ ಇದು. ಅವರು ಮಾತನಾಡಿರುವ ವೈಬ್ರೇಷನ್ ತುಂಬಿಕೊಂಡಿರುವ ಗಾಳಿ ಇದು ಅಂತ ನಾವು ಹೇಳಿದಾಗ ಜನ ಹೆಂಗ ಮುತ್ತಿಗೆ ಹಾಕ್ತಾರೆ ಮಧುಬನಕ್ಕೆ ಅಂದರೆ ಅದು ಬೇರೆನೇ ಇದೆ. ಆದರೆ ಇವತ್ತು ಯಾಕೆ ನಾನು ಈ ಸಬ್ಜೆಕ್ಟ್ ಹೇಳ್ತಾ ಇದ್ದೀನಿ ಅಂದರೆ, ಇಷ್ಟು ಬಿನಾ ಪರಿಶ್ರಮ ನಮಗೆ 7 ದಿನದ ಈ ಒಂದು ಕೋರ್ಸ್ನಲ್ಲಿ ಅಷ್ಟು ಎಸೆನ್ಸ್ಫುಲ್ ಆಗಿರತಕ್ಕಂಥ ಎಲ್ಲ ಶಾಸ್ತ್ರವನ್ನು ಮೀರಿ ನಿಲ್ಲಬಲ್ಲಂಥ ಒಂದೊಂದು ಮಹಾವಾಕ್ಯಗಳು ಇವತ್ತು ನಮ್ಮ ತಲೆಯೊಳಗಡೆ ಸರಾಗವಾಗಿ ಹೋಗ್ಬಿಟ್ಟಿದೆ. ಇದು ಹೆಂಗೆ ಅಂತಂದರೆ, ಅದಕ್ಕೆ ಯೋಗ್ಯರಾಗಿದ್ದಾಗ ಸಿಗೋದು ಬೇರೆ, ಬಿನಾ ಯೋಗ್ಯತಾ. ಯೋಗ್ಯ ಆದಮೇಲೆ ಸರ್ಟಿಫಿಕೇಟ್ ಕೊಡೋದು, ಯೋಗ್ಯ ಆದಮೇಲೆ ಪೊಸಿಷನ್ ಕೊಡೋದು ಬೇರೆ. ಬಿನಾ ಯೋಗ್ಯ ಪೊಸಿಷನ್ ಕೊಟ್ಟು ಯೋಗ್ಯರನ್ನಾಗಿ ಮಾಡೋದು ಇದು. ಸರ್ಟಿಫಿಕೇಟ್ ಕೊಟ್ಟು ಆಮೇಲೆ ಡಾಕ್ಟರ್ನ ಮಾಡೋದು ಇದು. ಯಾವುದಾದ್ರೂ ಕಾಲೇಜ್ ಇದೆಯಾ? ಯಾವುದೇ ಕಾಲೇಜಿಗೆ ಒಂದು ಮಗು ಸೇರಿಕೊಂಡಾಗ, ವಿದ್ಯಾರ್ಥಿ ಸೇರಿಕೊಂಡಾಗ, ಅದು ಡಾಕ್ಟರ್ಸ್ ಆಗಿರ್ಬೋದು, ಇಂಜಿನಿಯರ್ಸ್ ಆಗಿರ್ಬೋದು, ಅಡ್ವೊಕೇಟ್ ಆಗಿರ್ಬೋದು, ಯಾವುದೇ ರೀತಿಯ ಒಂದು ವಿದ್ಯಾರ್ಥಿ ಆ ಕಾಲೇಜಿಗೆ ಸೇರಿಕೊಂಡಾಗ ಒಂದು ಪದವಿ ಅಂತಲೇ ಆಗಲಿ, ದೊಡ್ಡ ಅಲ್ಲಿ ತನಕ ಓದ್ಕೊಂಡು ಬಂದು ಆಮೇಲೆ ಪದವಿಗೆ ಬಂದಿರ್ತಾರೆ, ಎಲಿಜಿಬಲ್ ಆಗಿನೇ ಪದವಿಗೆ ಬಂದಿರ್ತಾರೆ. ಆದರೂ ಕೂಡ ಅಡ್ಮಿಷನ್ ದಿನನೇ ನೀನು ಡಾಕ್ಟ್ರು ಅಂತ ಅವರಿಗೆ ಸರ್ಟಿಫಿಕೇಟ್ ಕೊಡೋದಿಲ್ಲ. ಪೊಸಿಷನ್ ಕೊಡಲ್ಲ. ಆದರೆ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಆಗಲ್ಲ. 7 ದಿನದ ಕೋರ್ಸ್ ಆಯ್ತಾ, ಬ್ರಹ್ಮಕುಮಾರ್, ಬ್ರಹ್ಮಕುಮಾರಿ, ಫ್ಯೂಚರ್ ದೇವತಾ, ಫ್ಯೂಚರ್ ದೇವತೆ, ಅಡ್ವಾನ್ಸ್ ಸರ್ಟಿಫಿಕೇಟ್ ಸಿಗುತ್ತೆ. ಇದಾದ ಮೇಲೆ ಯೋಗ್ಯರನ್ನಾಗಿ ಮಾಡಲಿಕ್ಕೆ ತಯಾರಾಗುತ್ತೆ. ಇಲ್ಲಿ ಕೊಟ್ಟು ಬಿಡ್ತಾರೆ, ಪೊಸಿಷನ್ ಕೊಟ್ಟು ಬಿಡ್ತಾರೆ, ಸರ್ಟಿಫಿಕೇಟ್ ಕೊಟ್ಟು ಬಿಡ್ತಾರೆ, ಆಮೇಲೆ ಯೋಗ್ಯರನ್ನಾಗಿ ಮಾಡ್ತಾ ಹೋಗ್ತಾರೆ. ಬಾಬಾರವ್ರದ್ದು ಡಿಫರೆಂಟ್ ಕಲೆ ಇದು. ಯಾಕಂದ್ರೆ ಸೆಲೆಕ್ಟ್ ಮಾಡ್ಕೊಳ್ಳೋದೇ ಹಂಗೆ ಮಾಡ್ಕೊಂಡಿರ್ತಾರೆ. ಆಗ್ಲೇಬೇಕು ಅವ್ರ ದೇವತೆ, ಬೇರೆ ದಾರಿ ಇಲ್ಲ. ಆದರೆ ಬಿನಾ ಯೋಗ್ಯರಾಗಿದ್ದಾಗ, ಇಷ್ಟು ದೊಡ್ಡ ಜ್ಞಾನ ಸಿಕ್ಕಾಗ ನಾವು ಪ್ರಬುದ್ಧರಂತೆ ವರ್ತಿಸದೆ ಸಿಕ್ಕಿರುವ ಜ್ಞಾನವನ್ನು ಯಾರ್ಯಾರ ಮುಂದೆನೋ ಯಾವ್ಯಾವ ಸಂದರ್ಭದಲ್ಲಿನೋ ನನಗೆ ಗೊತ್ತಿದೆ ಅಂತ ತಲೆ ಕೆಳಗಾಗುವಂತೆ ಜಗತ್ತಿನ ಮುಂದೆ ಮಾತಾಡ್ತಾ ಹೋದರೆ ಅದು ತುಂಬ ದೊಡ್ಡ ಪ್ರಮಾದಕ್ಕೆ ಎಡೆ ಮಾಡಿಕೊಡುತ್ತೆ. ಮೋಸ್ಟ್ ಡೇಂಜರ್ ಆಗುತ್ತೆ. ಒಂದು ಬಾಂಬು ಹುಚ್ಚಿನ ಕೈಗೆ ಸಿಕ್ಕಾಗ ಅದು ಎಷ್ಟು ಡೇಂಜರು, ಅಷ್ಟೇ ಈ ಒಂದು ಮೆಚೂರ್ ಜ್ಞಾನ, ಈ ಒಂದು ಅದ್ಭುತ ಜ್ಞಾನ ಅಯೋಗ್ಯನಿಗೆ ಸಿಕ್ಕಾಗ ಅದರ ಪರಿಣಾಮವು ಕೂಡ ಅಷ್ಟೇ ಭೀಕರವಾಗಿರುತ್ತೆ. ಅದಕ್ಕೆ ಇವತ್ತು ಈ ಜ್ಞಾನವನ್ನು ನೆಪವಾಗಿ ಇಟ್ಟುಕೊಂಡು ಸುಮಾರು ಜನ ತಮ್ಮ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ತಿದ್ದಾರೆ. ಹೆಸರು ಬಾಬಾರವ್ರದ್ದು ಹೇಳ್ತಾರೆ, ಕೋರ್ಸಲ್ಲಿರುವಂಥ ಪಾಯಿಂಟ್ಸ್ಗಳನ್ನು ತಗೊಳ್ತಾರೆ. ಏನೋ ಇವರು ದೊಡ್ಡ ಎಲ್ಲ ಶಾಸ್ತ್ರಗಳನ್ನು ಮುಗಿಸಿ ಬಂದಿರುವ ಪಂಡಿತರು ಅನ್ನೋ ಥರದಲ್ಲಿ ಜಗತ್ತಿನ ಮುಂದೆ ಕಾಣಿಸಿಕೊಳ್ತಾರೆ ವಾಕ್ಚಾತುರ್ಯದಿಂದ. ಆದರೆ ಇರುವ ಸತ್ಯವೇ ಬೇರೆ, ಅವರು ತೋರಿಸ್ಕೊಳ್ಳೋದೇ ಬೇರೆ. ಒಂದಷ್ಟು ಹೆಸರು ಮಾಡೋದಕ್ಕಾಗಿ, ಜನಗಳನ್ನು ಮೆಚ್ಚಿಸೋದಕ್ಕಾಗಿ, ನಾನು ಬಹಳ ಬುದ್ಧಿವಂತ, ನಾನು ಪಂಡಿತ ಅಂತ ತೋರಿಸ್ಕೊಳ್ಳೋದಕ್ಕಾಗಿ ಯಾವುದ್ಯಾವುದೋ ಸ್ಟೇಜ್ಗಳ ಮೇಲೆ, ಯಾವುದ್ಯಾವುದೋ ಸಂದರ್ಭದಲ್ಲಿ, ಯಾವುದ್ಯಾವುದೋ ಮಾತುಗಳನ್ನು ಎತ್ಕೊಂಡು ಕೂತ್ಕೊಂಡಾಗ ಅಲ್ಲಿ ಮತ್ತೆ ಬಾಬಾ ಅನ್ನೋ ಕೋಟಿಂಗ್ ಮಾಡಿಕೊಂಡು ಬಾಬಾನ ಹೆಸರಿಗೂ ಕಳಂಕ ತಂದು, ಯಜ್ಞಕ್ಕೂ ಕಳಂಕ ತಂದು, ಜ್ಞಾನಕ್ಕೂ ಕೂಡ ಕಳಂಕ ತರುವಂಥ ಅಚಾತುರ್ಯಗಳು ನಡೆದೋಗುತ್ತೆ. ಇದರಿಂದ ಘರ್ಷಣೆಗಳು ಉಂಟಾಗತ್ತೆ, ಸಮಾಜ ಕಲುಷಿತ ಆಗತ್ತೆ. ಸತ್ಯನೇ ಇರಬಹುದು ಈ ಜ್ಞಾನ, ಆದರೆ ಆ ಸತ್ಯ ಯಾರಿಗೆ ಯಾವಾಗ ಎಷ್ಟು ಸಿಗಬೇಕು ಅಂತ
ಡ್ರಾಮಾ ಆಲ್ರೆಡಿ ಡಿಸೈಡ್ ಮಾಡಿದೆ. ಸ್ವಯಂ ಪರಮಾತ್ಮನೇ ಈ ಧರೆಗೆ ಬಂದರೂ ಕೂಡ, ಸತ್ಯವನ್ನೇ ತಿಳಿಸ್ಲಿಕ್ಕೆ ಬಂದಿದ್ರೂ ಕೂಡ ಸರ್ವರನ್ನು ಯಾಕೆ ಒಂದೇ ಸಲಕ್ಕೆ ಕರೆದುಕೊಂಡು ಕೂಡಿಸ್ಕೊಳ್ಳಿಲ್ಲ? ಆಯಾ ಸಮಯಕ್ಕೆ ಎಷ್ಟು ಜನಗಳಿಗೆ ಎಷ್ಟು ಸಿಗಬೇಕು ಅಷ್ಟನ್ನೇ ಕೊಡ್ತಾ 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 ಬಂದರು. ಭಗವಂತ ಆರಂಭ ಮಾಡಿದ ಮೊದಲನೇ ದಿನದ ಪಾಠಕ್ಕೂ ಅಂತ್ಯದಲ್ಲಿ ತಿಳಿಸುವ ಪಾಠಗಳಿಗೂ ಅಜಗಜಾಂತರ ವ್ಯತ್ಯಾಸಗಳಿತ್ತು. ಯಾಕೆ ಅಂದರೆ ಅದನ್ನು ತಗೊಳ್ಳೋದಕ್ಕೂ ಕೂಡ ಒಂದಷ್ಟು ಸ್ವಲ್ಪ ಆದರೂ, ಒಂದು ಪ್ಲಾಟ್ಫಾರ್ಮ್ ಆದರೂ ರೆಡಿ ಆಗಬೇಕು, ಒಂದು ಮೆಚುರಿಟಿ ಆದರೂ ಬೇಕಾಗತ್ತೆ. ಮುಗ್ಧ ದಾದಿಯರು, ಪ್ರಪಂಚವನ್ನು ಅರಿಯದ ದಾದಿಯರು ಆ ಟೈಮಲ್ಲಿ, ಅವ್ರ ಮುಂದೆ ನೀವು ಎಂಥ ದೊಡ್ಡ ದೊಡ್ಡ ಶಾಸ್ತ್ರಕ್ಕಿಂತ ಮಿಗಿಲಾದ ಸತ್ಯಗಳನ್ನು ಹೇಳಿದರೂ ಕೂಡ ಡೈಜೆಸ್ಟ್ ಮಾಡ್ಕೊಳ್ಳೋ ಕೆಪಾಸಿಟಿ ಇರಲಿಲ್ಲ. ಒಬ್ಬ ಬ್ರಹ್ಮ ಮತ್ತು ಮಮ್ಮಾರವರಿಗಿತ್ತು ಅಷ್ಟೇ. ಬ್ರಹ್ಮ ಬಾಬಾರವರಿಗೆ ಜೀವನದ ಅನುಭವ ಇತ್ತು, ಶಾಸ್ತ್ರದ ಅಧ್ಯಯನದ ಆಧಾರ ಇತ್ತು, ಅವರಿಗೆ ಅರ್ಥ ಆಗ್ತಿತ್ತು. ಮಮ್ಮಾರವರಿಗೆ ಅಖಂಡ ಉತ್ಕಟ ಇಚ್ಛೆ ಇತ್ತು, ತೀಕ್ಷ್ಣತೆ ಇತ್ತು, ಆಸಕ್ತಿ ಇತ್ತು, ಪ್ರಬುದ್ಧತೆ ಬಂದಿತ್ತು. ಹಾಗಾಗಿ ಅವರಿಬ್ಬರಿಗೆ ಮಾತ್ರ ಅರ್ಥ ಆಗ್ತಾ ಹೋಯಿತು. ಉಳಿದವರು ಅಷ್ಟು ತೀವ್ರವಾಗಿರ್ತಕ್ಕಂಥ ಆಸಕ್ತಿಯಾಗಲಿ ಪ್ರಬುದ್ಧತೆಯನ್ನಾಗಲಿ ತೋರಿಸ್ಲಿಲ್ಲ ಆ ಟೈಮಲ್ಲಿ. ಅದಕ್ಕೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟೇ ಜ್ಞಾನವನ್ನು ಆ ಸಮಯದಲ್ಲಿ ಕೊಡ್ತಾ ಹೋದರು. ಅಂಗುಷ್ಟಾಕಾರದಲ್ಲಿದ್ದೀನಿ ಅಂತ ಹೇಳ್ತಾ ಬಂದರು, ನಿರಾಕಾರ ಅಂತ ಅನ್ನೋದಿಲ್ಲ. ಅಂಗುಷ್ಟ ಅಂದರೆ ಅಟ್ಲೀಸ್ಟ್ ಒಂದು ಲಿಂಗನಾದರೂ ನೋಡ್ತಿದ್ರು ಅವರು. ಇಷ್ಟಿದ್ದಾರೆ ಬಾಬಾ, ಅದನ್ನು ನಂಬಕ್ಕೂ ಆಗ್ತಿರಲಿಲ್ಲ, ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಆಗಲಿಲ್ಲ ಪರಮಾತ್ಮ ಇಷ್ಟಿದ್ದಾರೆ ಅಂತಂದಾಗ. ಆದರೆ ಇರೋದು ಅಷ್ಟೂ ಇರಲಿಲ್ಲ. ಅತಿ ಸೂಕ್ಷ್ಮ ನಿರಾಕಾರ ಒಂದು ಶಕ್ತಿ ಅನ್ನೋದು ಆಮೇಲೆ 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 ಸತ್ಯ ರಿವೀಲ್ ಮಾಡ್ತಾ ಬಂದರು. ಯಾಕೆ? ಸ್ವಯಂ ಪರಮಾತ್ಮನೇ ಅಲ್ವಾ, ಸತ್ಯವನ್ನೇ ತಾನೇ ತಿಳಿಸ್ತಾರೆ. ಸತ್ಯಂ ಶಿವಂ ಸುಂದರಂ. ಹಾಗಿದ್ಮೇಲೆ ಎಲ್ಲರನ್ನೂ ಯಾಕೆ ಕೂಡಿಸ್ಕೊಂಡು ಹೇಳ್ಬಾರ್ದಾಗಿತ್ತು? ಇದಕ್ಕೆ ಹೇಳೋದು, ಯಾವುದನ್ನ ಯಾವಾಗ ಎಲ್ಲಿ ಎಷ್ಟು ಹೇಳಬೇಕು ಅನ್ನೋದು ಗೊತ್ತಿದ್ರೆ ಮಾತ್ರನೇ ಆ ಜ್ಞಾನಕ್ಕೆ ಒಂದು ತೂಕ ಮತ್ತು ಅರ್ಥ ಬರುತ್ತೆ. ಹಾಗೆಯೇ ಬಾಬಾರವರಿಂದ ತಿಳಿದಿರುವ ಅನೇಕ ಸತ್ಯಗಳು ನಮ್ಮ ತಲೆ ಒಳಗಡೆ ಇದ್ದರೂ ಕೂಡ ಪಾಪ ಜಗತ್ತಿನವ್ರಿಗೆ ಏನೂ ಗೊತ್ತಿಲ್ಲ. ನೋಡು, ರಾಮ ಯಾರು ಗೊತ್ತಿಲ್ಲ, ಕೃಷ್ಣ ಯಾರು ಗೊತ್ತಿಲ್ಲ, ಸತ್ಯುಗ ಯಾವಾಗಿತ್ತು ಗೊತ್ತಿಲ್ಲ, ತ್ರೇತಾಯುಗ ಯಾವಾಗಿತ್ತು ಗೊತ್ತಿಲ್ಲ, ರಾಮನ ಜನ್ಮಗಳು ಗೊತ್ತಿಲ್ಲ, ಕೃಷ್ಣನ ಜನ್ಮಗಳು ಗೊತ್ತಿಲ್ಲ, ವಿನಾಶ ಯಾವಾಗ ಗೊತ್ತಿಲ್ಲ, ಪರಮಾತ್ಮ ಎಲ್ಲಿದ್ದಾರೆ ಗೊತ್ತಿಲ್ಲ, ಹೇಗಿದ್ದಾರೆ ಗೊತ್ತಿಲ್ಲ, ನಾವ್ಯಾರು ಗೊತ್ತಿಲ್ಲ, ಆತ್ಮ ಎಲ್ಲಿದೆ ಗೊತ್ತಿಲ್ಲ. ಎಷ್ಟು ಸತ್ಯಗಳು ತಿಳ್ಕೊಂಡ್ಬಿಟ್ಟಿದ್ದೀವಿ ನಾವು. ಈ ಜಗತ್ತಿನ ಜನಗಳಿಗೆ ಏನೂ ಗೊತ್ತಿಲ್ಲ. ಹೆಂಗೆ ನೋಡ್ತೀವಿ ಅವ್ರನ್ನ ಅಂದರೆ, ಏನೋ ನಾವು ದೊಡ್ಡ ಬೆಟ್ಟ ಕಡ್ದು ಗುಡ್ಡ ತೆಗೆದು ಹುಡ್ಕೊಂಡ್ಬಿಟ್ಟಿದ್ದೀವಿ, ಅವ್ರು ಮಾತ್ರ ಏನೂ ಹುಡುಕಿಲ್ಲ ಅಂತ. ನಮಗೆ ಸಿಕ್ಕಿರೋದು ಕೂಡ ಭಾಳ ಸಹಜವಾಗಿಯೇ, ನಾವೇನು ಕಷ್ಟಪಟ್ಟು ಕೆದಕಿ ಸಂಶೋಧನೆ ಮಾಡಿ ಹುಡುಕಿರೋದಲ್ಲ, ಇದು ಪರಮಾತ್ಮ ಕೊಟ್ಟಿರೋದು. ಇದು ಸಿಕ್ಕಿರೋದು ನಮಗಿದು, ದಾರಿಯಲ್ಲಿ ಹೋಗ್ತಾ ಎಡವಿ ಸಿಕ್ಕಿರೋದು ನಮಗಿದು. ಅದಕ್ಕೆ ನಾವೇನೋ ನಮಗೆ ಸಿಕ್ಕಿಬಿಟ್ಟಿದೆ, ಅವ್ರಿಗೆ ಮಾತ್ರ ಸಿಕ್ಕಿಲ್ಲ ಅನ್ನೋ ಥರದಲ್ಲಿ, ನಾವೇನೋ ದೊಡ್ಡ ಸಾಧನೆ ಮಾಡಿಬಿಟ್ಟಿವೆ ಅನ್ನೋ ಥರದಲ್ಲಿ ಕೋರ್ಸ್ ತೊಗೊಂಡ ತಕ್ಷಣವೇ ನಮ್ಮ ಎದೆ ಉಬ್ಬಿ ಬಿಡುತ್ತೆ, ಕಣ್ಣುಗಳು ಅರಳಿ ಬಿಡುತ್ತೆ, ಜಗತ್ತನ್ನು ನೋಡೋ ದೃಷ್ಟಿ ಬೇರೆ ಆಗಿಬಿಡುತ್ತೆ. ಅಯ್ಯೋ, ಇವರೆಲ್ಲ ಏನೂ ಇಲ್ಲ, ಲೌಕಿಕ ಇವರು, ಲೌಕಿಕ ಇವರು, ಲೌಕಿಕ ಇವರು. ಅರೆ, ಕೋರ್ಸ್ ತೊಗೊಳೋಕ್ಕಿಂತ ಮುಂಚೆ ನೀವು ಲೌಕಿಕರೇ. ಬರೀ ಒಂದು 7 ದಿನದ ಕೋರ್ಸ್ ಮಾತ್ರ ಅವರಿಂದ ನಿಮ್ಮನ್ನು ಡಿಫರೆನ್ಸ್ ಮಾಡಿಲ್ಲ, ಬರೀ ತಿಳುವಳಿಕೆ ಬಂದಿರ್ಬೋದು, ಒಂದು ಜ್ಞಾನ ಸಿಕ್ಕಿದೆ ಅಷ್ಟೇ. ನಿಮ್ಮ ಸಮಯ ಬಂದಿದೆ ಈಗಷ್ಟೇ. ಆದರೆ ಅದನ್ನು ಅರ್ಥ ಮಾಡಿಕೊಳ್ಳೋ ರೀತಿ ಬೇರೆ ಇರಬೇಕಾಗತ್ತೆ, ಅದನ್ನು ಧಾರಣೆ ಮಾಡಿಕೊಳ್ಳೋ ರೀತಿ ಗುಪ್ತವಾಗಿರಬೇಕಾಗತ್ತೆ. ಜಗತ್ತನ್ನು ನೋಡೋ ದೃಷ್ಟಿಯೂ ಕೂಡ ಅಷ್ಟೇ ಮೆಚೂರ್ ಆಗಿರಬೇಕಾಗತ್ತೆ. ಯಾರೊಬ್ಬರನ್ನ ಕೀಳಾಗಿ ನೋಡ್ಲಿಕ್ಕಲ್ಲ ಈ ಜ್ಞಾನ ನಮಗೆ ಸಿಕ್ಕಿರೋದು, ಯಾರೊಬ್ಬರನ್ನ ಅವಮಾನಿಸ್ಲಿಕ್ಕಲ್ಲ ಈ ಜ್ಞಾನ ಸಿಕ್ಕಿರೋದು. ಅವರೊಂದು ಸಹೋದರ ಆತ್ಮ ಅನ್ನೋದೇ ಮರೆತು ಬಿಡ್ತೀವಿ ನಾವು. ಎಷ್ಟರ ಮಟ್ಟಿಗೆ ನೋಡ್ತೀವಿ ಅಂತಂದರೆ, ನಾವೇನೋ ಆಕಾಶದಿಂದ ಅಥವಾ ಇನ್ನೊಂದು ಕಡೆಯಿಂದ ಉದ್ಭವ ಮೂರ್ತಿಗಳು ಉದ್ಭವ ಆಗಿಬಿಟ್ಟಿದ್ದೀವಿ, ಅವರೆಲ್ಲ ಬೇರೆ ಅನ್ನೋ ಥರದಲ್ಲಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಅವರೊಂಥರ ಬೇರೆ ಅನ್ನೋ ಥರ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಇದು ಆತ್ಮಕ್ಕೆ ಮಾಡುವ ಅವಮಾನ. ಬಲೆ ಜ್ಞಾನ ಸಿಕ್ಕಿದೆ, ನೀವು ಶಿಸ್ತಿನಿಂದ ಇರ್ತೀರಿ, ನಿಮಗೆ ನಿಯಮಗಳು ಇರ್ತವೆ, ನೀವು ಆಚರಣೆ ಮಾಡಿ. ಸ್ಥೂಲ ಆಚರಣೆಗೂ ಆತ್ಮಕ್ಕೂ ಸಂಬಂಧ ಇಲ್ಲ, ಇದು ಪಾತ್ರದ ಆಚರಣೆಗಳು. ಹಾಗಂತ ಹೇಳ್ಬಿಟ್ಟು ಪಾತ್ರದ ಆಚರಣೆಗಳನ್ನು ನಾನು ಮಾಡ್ತಾ ಇದ್ದೀನಿ, ಅವರು ಮಾಡ್ತಾ ಇಲ್ಲ ಅಂದ ಮಾತ್ರಕ್ಕೆ ಒಂದು ಆತ್ಮಕ್ಕೆ ಅವಮಾನ ಮಾಡೋದಿದೆಯಲ್ಲ, ಆ ಆತ್ಮಕ್ಕೆ ಅವಮಾನ ಮಾಡೋದೇ ನಿಜವಾದ ಆತ್ಮಹತ್ಯೆ. ಇದು ಆತ್ಮಘಾತ. ಇದು
ಈ ಸತ್ಯವನ್ನು ಮರೆತು ಹೋಗ್ತೀವಿ ನಾವು. ಪಾತ್ರದ ಧಾರಣೆಗಳನ್ನು ನೋಡ್ತೀವಿ. ಅಂದರೆ ಆತ್ಮಕ್ಕಿಂತ ನಮ್ಮ ಪಾತ್ರದ ಧಾರಣೆಗಳೇ ಹೆಚ್ಚಾಗೋಯ್ತಾ? ಪಾತ್ರದ ನಿಯಮಗಳೇ ಹೆಚ್ಚಾಗೋಯ್ತಾ? ಅಂದರೆ ಪಾತ್ರದ ನಿಯಮಗಳೇ ಆತ್ಮಕ್ಕಿಂತ ಶ್ರೇಷ್ಠನ? ಆತ್ಮರನ್ನೆಲ್ಲ ಕನಿಷ್ಠವಾಗಿ ನೋಡಿ ನಾವು ಶ್ರೇಷ್ಠ ಅಂದ್ಕೊಳ್ತೀವಿ ಅಂತಂದರೆ ಇದಕ್ಕಿಂತ ಅಮಾನವೀಯ ಮತ್ತು ಅಜ್ಞಾನ ಬೇರೆ ಯಾವುದೂ ಇರಲಿಕ್ಕೆ ಸಾಧ್ಯ ಇಲ್ಲ. ಅರೆ, ನಾವು ಕೇಳ್ತಾ ಇರೋದೇ ಮೊದಲನೇ ದಿನದಲ್ಲೇ ನಾವು ಆತ್ಮ ಪಾಠವನ್ನು ಕೇಳಿರೋರು. ನನ್ನ ಶರೀರದೊಳಗಡೆ ಹೇಗೆ ಒಂದು ಚೈತನ್ಯ ಬಿಂದು ಆತ್ಮ ಇದೆಯೋ, ಎಲ್ಲರ ಶರೀರದೊಳಗಡೆ ಆ ಆತ್ಮ ಜ್ಯೋತಿ ಇದೆ ಅನ್ನುವ ಸತ್ಯವನ್ನು ಅರಿತ ಮೇಲೂ, ಮತ್ತು ಆ ಆತ್ಮನೂ ಕೂಡ ಪರಮಾತ್ಮ ತಂದೆಯ ಮಗು ಅಂತು ಅನ್ನುವ ಸತ್ಯವನ್ನು ತಿಳಿದ ಮೇಲೆ ನನಗೆ ಸಹೋದರನೇ ಆಗ್ತಾರೆ. ನನ್ನ ಸಹೋದರಾತ್ಮ ನನಗಿಂತ ಕಡಿಮೆ ಆಗಲಿ ಅಥವಾ ಹೆಚ್ಚಾಗಲಿ ಇರೋಕ್ಕೆ ಹೇಗೆ ಸಾಧ್ಯ? ನಾವೆಲ್ಲ ಸರಿ ಸಮಾನವಾಗಿರುವವರು, ಒಂದೇ ತಂದೆಯ ಮಕ್ಕಳು, ಒಂದೇ ಮನೆಯ ಮಕ್ಕಳು ಅಂದ ಮೇಲೆ ಆತ್ಮಿಕ ದೃಷ್ಟಿ ಬರಬೇಕಾಗಿತ್ತು. ಇಲ್ಲ, ನಮಗೆ ಒಂದಷ್ಟು ತೋರಿಸಿಕೊಳ್ಳುವ ಶೋಕಿ. ನಾವು ಅವ್ರಿಗಿಂತ ಗ್ರೇಟ್ ನೋಡಿ, ನಾನು ಈರುಳ್ಳಿ ತಿನ್ನಲ್ಲ, ನಾನು ಬೆಳ್ಳುಳ್ಳಿ ತಿನ್ನಲ್ಲ, ನಾನು ಹೊರಗಡೆ ಊಟ ಮಾಡಲ್ಲ, ಇವ್ರ ಕೈ ತಿನ್ನಲ್ಲ, ಅವ್ರ ಕೈ ತಿನ್ನಲ್ಲ. ಓಕೆ, ಧಾರಣೆಗಳು ಶ್ರೀಮತ ಅಳವಡಿಸಿಕೊಳ್ಳೋಣ. ನಮ್ಮ ಶಿಸ್ತು, ನಮ್ಮ ಆಚರಣೆ ಒಂದು ಪಾತ್ರಕ್ಕಾಗಿ ಅಷ್ಟೇ ಸೀಮಿತವಾಗಿರಬೇಕದು. ಅದು ಇನ್ನೊಂದು ಆತ್ಮಕ್ಕೆ ಅವಮಾನ ಮಾಡುವಷ್ಟು ಇರಬಾರದು, ಅದನ್ನು ಪ್ರತ್ಯಕ್ಷ ಮಾಡಿಕೊಂಡು ಓಡುವಷ್ಟು ಇರಬಾರದು. ಇದನ್ನೇ ಹೇಳಲಾಗತ್ತೆ ಅಪ್ರಬುದ್ಧತೆ, ಅಪರಿಪೂರ್ಣತೆ, ಡೋಂಗಿತನ, ಇಮ್ಮೆಚುರಿಟಿ, ಅಯೋಗ್ಯತನವನ್ನು ಪ್ರತ್ಯಕ್ಷ ಮಾಡುತ್ತೆ. ಇದು ನಮ್ಮ ಧಾರಣೆಗಳು ಎಷ್ಟು ಸೂಕ್ಷ್ಮವಾಗಿರಬೇಕು ಅಂದರೆ ಎದರಲ್ಲಿರುವವರಿಗೂ ಒಂದು ಸ್ವಲ್ಪವೂ ಸಂಕೋಚ ಬರದಿರೋ ಹಾಗಿರಬೇಕು. ಎದರಲ್ಲಿರುವವರಿಗೆ ನಮಗಿಂತ ಕಡಿಮೆ ಅನ್ನುವ ಭಾವ ಎಂದೂ ಬರದಂತೆ ಇರಬೇಕು. ಅಷ್ಟು ಅತಿ ಹೆಚ್ಚು ಆತ್ಮೀಯತೆ ನಮ್ಮ ಕಣ್ಣಲ್ಲಿ ತುಂಬಿರಬೇಕು, ನಮ್ಮ ಮುಖಮಂಡಲದಲ್ಲಿರಬೇಕು, ನಮ್ಮ ಹೃದಯದಲ್ಲಿರಬೇಕು. ಇದು ಇದ್ದಾಗ ನೀವು ಎಷ್ಟು ಧಾರಣೆಗಳು ಮಾಡಿದರೂ ಯಾರಿಗೂ ಕೂಡ ಅಲ್ಲಿ ಬೇಜಾರಾಗೋದಿಲ್ಲ, ಯಾರಿಗೂ ಕೂಡ ಆ ಭಾವನೆ ಬರೋದಿಲ್ಲ. ಅಯ್ಯೋ, ಇವರು ನಮಗಿಂತ ತುಂಬ ಶ್ರೇಷ್ಠ, ನಾವು ಕನಿಷ್ಠ ಅನ್ನುವ ಫೀಲಿಂಗ್ ಬಂತು ಅಂದ್ರೂ ನಿಜಕ್ಕೂ ಅದು ನಾವು ಜ್ಞಾನವನ್ನು ತೋರಿಸೋದಿಲ್ಲ. ಅಲ್ಲಿ ಅಜ್ಞಾನಿಯ ವರ್ತನೆ ಕಾಣಿಸಿರುತ್ತೆ. ಹಾಗಾಗಿ ನಾವು ಎಷ್ಟೇ ಧಾರಣೆಗಳನ್ನು ಮಾಡಿಕೊಂಡಿದ್ರು, ಎಷ್ಟೇ ನಿಯಮಗಳಿದ್ರೂ ಕೂಡ ಇಷ್ಟು ಸೂಕ್ಷ್ಮವನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂತಂದರೆ ಕಷ್ಟ. ಏನಬ್ಬಬ್ಬ ಅಂತಂದ್ರೆ ನಾವು ಧಾರಣೆಗಳನ್ನು ಇಟ್ಕೊಂಡಿರೋದು, ಬೇರೆ ಯಾರು ಮಾಡದೇ ಇರೋದೇನಾದರೂ ದೊಡ್ಡ ಸಾಧನೆ ಮಾಡ್ತಾ ಇದ್ದೀವ? ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಂಡಾಗ ಎಲ್ಲ ಧರ್ಮದ ಆಚರಣೆಗಳಲ್ಲೂ ಅವರವರಿಗೆ ನಿಯಮಗಳಿದೆ. ಹಿಂದೂಗಳಿಗೆ, ಮುಸಲ್ಮಾನರಿಗೆ, ಜೈನರಿಗೆ, ಕ್ರೈಸ್ತರಿಗೆ ಯಾವುದೇ ಒಂದು ಮಾರ್ಗವನ್ನು ಅಳವಡಿಸಿಕೊಂಡವರಿಗೆ ಅವರದ್ದೇ ಆದಂಥ ನಿಯಮಗಳಿದೆ. ಅವರ ನಿಯಮಗಳನ್ನು ಮಾಡುವಾಗ ನಾವು ಸಣ್ಣವರಾಗೋದಾದರೆ, ಅಥವಾ ನಾವು ನಿಯಮಗಳನ್ನು ಮಾಡಿದಾಗ ಅವರು ಸಣ್ಣವರಾಗೋದಾದರೆ, ಅವ್ರ ನಿಯಮಗಳ ಮುಂದೆ ನಾವು ಸಣ್ಣವರಾಗಬೇಕಾಗತ್ತೆ. ಯಾರೂ ಧರ್ಮದ ಆಚರಣೆಗಳನ್ನು ಮಾಡುವ ಮುಖಾಂತರ ಶ್ರೇಷ್ಠ ಆಗೋದಿಲ್ಲ. ಅವರವರ ಸಂಪ್ರದಾಯಗಳು, ಅವರವರ ಆಚರಣೆಗಳು ಅವರವರಿಗೆ ಇಷ್ಟ. ಲೌಕಿಕ ಲೌಕಿಕ, ಅಲೌಕಿಕ ಅಲೌಕಿಕ, ಅದು ಯಾವುದೇ ಧರ್ಮದಲ್ಲಿ ಇರಲಿ, ಅದರ ಆಚರಣೆಯಿಂದ ಶ್ರೇಷ್ಠ ಕನಿಷ್ಠ ಅಂತ ಬರೋದಿಲ್ಲ. ಅದರ ಒಂದು ಪ್ರಬುದ್ಧತೆಯ ಆಧಾರದ ಮೇಲೆ ಬರುತ್ತೆ. ನಮ್ಮ ಹತ್ರ ಜ್ಞಾನ ಇದೆ ಅಂದ ತಕ್ಷಣನೇ ಯಾರಿಗೆ ಬೇಕಾದರೂ, ಎಲ್ಲಿ ಬೇಕಾದರೂ, ಹೇಗೆ ಬೇಕಾದರೂ ವಾಗ್ವಾದಕ್ಕೆ ಇಳಿಯೋದಕ್ಕಲ್ಲ ಜ್ಞಾನ ಇರೋದು, ಅಥವಾ ಅವರನ್ನು ಸೋಲಿಸೋದಕ್ಕಲ್ಲ ಇರೋದು, ಅವರನ್ನು ಅವಮಾನಿಸುವುದಕ್ಕಾಗಿ ಅಲ್ಲ ಇರೋದು, ಅಥವಾ ಅವರಿಗಿಂತ ನಾವು ಶ್ರೇಷ್ಠ ಅಂತ ತೋರಿಸಿಕೊಳ್ಳುವುದಕ್ಕಾಗಿ ಅಲ್ಲ ಇರೋದಿದು. ಇಷ್ಟು ದೊಡ್ಡ ಜ್ಞಾನವನ್ನು ನಾನು ಮೂರ್ಖಾಸಿನ ಒಂದಷ್ಟು ಹೆಸರಿಗೋಸ್ಕರನೋ, ನನ್ನ ದಿಮಾಕು ಹೆಸರನ್ನು ತೋರಿಸಿಕೊಳ್ಳೋದಕ್ಕಾಗಿ ಮಾತಾಡುವಂಥ ಮಹಾವಾಕ್ಯಗಳು ಅಲ್ಲ ಇವು. ಇವು ತುಂಬ ಬೆಲೆ ಬಾಳುವಂತಹ ಜ್ಞಾನ ರತ್ನಗಳು, ಸ್ವಯಂ ಪರಮಾತ್ಮನ ಜ್ಞಾನ ಬಿಂದುಗಳಿದು. ಇವುಗಳನ್ನು ಬಳಸಬೇಕು ಅಂತಂದ್ರೂ ಕೂಡ ಅದಕ್ಕೆ ಯೋಗ್ಯವಾದ ಸ್ಥಾನ ಇರಬೇಕು. ಒಂದು ಬೆಳೆದಿರುವ ಅಕ್ಕಿಯನ್ನು ನಾವು ಎಲ್ಲಂದ್ರಲ್ಲಿ ಚೆಲ್ಲಲ್ಲ ನಾವು, ಯಾಕಂದರೆ ಅನ್ನ ಅಂತ ಕಣ್ಣಿಗೆ ಒತ್ಕೊಂಡು ಊಟ ಮಾಡ್ತೀವಿ, ಅದರ ಬೆಲೆ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ಆದರೆ ಅದು ಒಂದು ಹೊತ್ತಿನ ಊಟಕ್ಕೆ ಮಾತ್ರ ಬರುವಂಥ ಒಂದು ಅನ್ನಕ್ಕೆ ನಾವು ಅಷ್ಟು ಬೆಲೆ ಕೊಡ್ತೀವಿ.
ಆದರೆ ಈ ಒಂದೊಂದು ಜ್ಞಾನ ರತ್ನಗಳು ಕೂಡ ಒಂದು ಸಲ ಈ ಜ್ಞಾನರತ್ನಗಳನ್ನು ಸರಿಯಾಗಿ ಅವರ ಒಳಗಡೆ ನಾವು ಕಳಿಸಿದ್ರೆ ಇಷ್ಟು ಜನ್ಮ ಜನ್ಮಾಂತರದ ಬಂಧನ ಮುಕ್ತವಾಗುತ್ತೆ, ಭಯ ಮುಕ್ತವಾಗುತ್ತೆ, ಚಿಂತ ಮುಕ್ತವಾಗುತ್ತೆ. ಅಂದರೆ ಎಷ್ಟು ಪವರ್ಫುಲ್ ಆಗಿರತಕ್ಕಂಥ ಜ್ಞಾನರತ್ನಗಳು ನಮ್ಮ ಹತ್ರ ಇರೋದು. ಆದರೆ ಇವನ ಎಲ್ಲಂದ್ರಲ್ಲೇ ಬಳಸೋದ್ರಿಂದ ಯೋಗ್ಯರು ಕೂಡ ಅಯೋಗ್ಯರಾಗಿ ಬಿಡ್ತಾರೆ. ಯಾಕಂದರೆ ಅವರಿಗೆ ಸರಿಯಾದ ಸಮಯದಲ್ಲಿ ಈ ಜ್ಞಾನ ಸಿಗದೆ ಹೋದರೆ, ಸರಿಯಾದ ಸಮಯ ಅಲ್ಲದ ಸಮಯದಲ್ಲಿ ಅವರಿಗೆ ಕೊಟ್ಟರು ಕೂಡ ಅದು ಅವರಿಗೆ ನಷ್ಟ ಆಗತ್ತೆ. ಅದೇ ಒಂದು ಸರಿಯಾದ ವಾತಾವರಣ, ಸರಿಯಾದ ಸಂದರ್ಭದಲ್ಲಿ ಆ ಜ್ಞಾನ ಕೊಟ್ಟಿದ್ರೆ ಬಹುಶಃ ಅವರು ಅದನ್ನು ಅರ್ಥ ಮಾಡಿಕೊಂಡು ಅವರ ಜೀವನವನ್ನು ಜೀವನ್ಮುಕ್ತ ಮಾಡಿಕೊಳ್ತಿದ್ರು. ಆದರೆ ನಮ್ಮ ಅವಸರಕ್ಕೆ, ನಮ್ಮ ತೋರ್ಪಡಿಕೆಗೆ, ನಮ್ಮ ಒಂದು ಅಯೋಗ್ಯತನಕ್ಕೆ ಎಲ್ಲಂದ್ರಲ್ಲೇ ಅವರಿಗೆ ಆ ಜ್ಞಾನ ಸಿಕ್ಕಾಗ, ಹೇಗಂದ್ರೆ ಆಗ ಸಿಕ್ಕಾಗ ಆ ಜ್ಞಾನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಫೇಲ್ ಆದರೆ ಅದಕ್ಕೆ ಜವಾಬ್ದಾರಿ ನಾವೇ ನಿಮಿತ್ತ ಆಗಿರ್ತೀವಿ ಡ್ರಾಮಾನುಸಾರ. ಇದನ್ನು ಅಪ್ರಬುದ್ಧತೆ ಅಂತ ಕರೀತಾರೆ. ಅದಕ್ಕೆ ಈ ಥರ ಆಗಬಾರ್ದು. ಯಾವುದೋ ಒಂದು ಗುಂಪು ಇದ್ದಾಗ, ಯಾವುದೋ ಒಂದು ಬೇರೆ ಬೇರೆ ಸಮಾಜಗಳಿದ್ದಾಗ ನಮಗೆಲ್ಲ ಗೊತ್ತು ಅಂತ ಹೇಳಿಬಿಟ್ಟು, ಸ್ಟೇಜಲ್ಲಿ ಮೈಕ್ ಸಿಕ್ಕಿದೆ ಅಂತ ಹೇಳಿಬಿಟ್ಟು ನಾವು ಭಾರಿ ಶ್ರೇಷ್ಠ, ಎಲ್ಲರಿಗಿಂತ ಗ್ರೇಟು, ಈ ಥರದ ಡಾಂಬಿಕ ಕೊಚ್ಚಿಕೊಳ್ಳುವಂಥ ದಿಮಾಕಿನ ಮಾತುಗಳಿಂದ ಹಾಳಾಗೋದು ಬರೀ ನಿಮ್ಮ ಹೆಸರಲ್ಲ, ಕೋಪಕ್ಕೆ ಗುರಿಯಾಗೋದು ಬರೀ ನೀವೊಬ್ಬರಲ್ಲ, ಅಲ್ಲಿ ಇಡೀ ಬ್ರಹ್ಮಕುಮಾರಿ ಸಮಾಜ, ಬ್ರಾಹ್ಮಣ ಧರ್ಮ, ಸ್ವಯಂ ಪರಮಾತ್ಮನ ಜ್ಞಾನ ಅನ್ನೋದು ನಮಗೆ ಅರಿವಿರಬೇಕಾಗತ್ತೆ. ಯಾಕಂದರೆ ಎಲ್ಲರಲ್ಲೂ ಕೂಡ ಈ 7 ದಿನದ ಕೋರ್ಸ್ ಇದೆ, ಈ ಜ್ಞಾನ ಇದೆ, ಯಾರೊಬ್ಬರು ಕಡಿಮೆ ಇಲ್ಲ, ಎಲ್ಲರಿಗೂ ಮಾತಾಡಲಿಕ್ಕೆ ಬರುತ್ತೆ. ಆದರೆ ಅದನ್ನು ಯಾವಾಗ, ಎಲ್ಲಿ, ಹೇಗೆ, ಎಷ್ಟು ಕೊಡಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡು ನಾಡಿ ನೋಡಿ ಔಷಧ ಕೊಟ್ಟಂಗೆ, ಎಷ್ಟು ಡೋಸನ್ನು ಯಾವ ಟೈಮಿಗೆ ಕೊಟ್ಟರೆ ಇದು ಸರಿ ಹೋಗುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಕೊಡಬೇಕೇ ಹೊರತಾಗಿ ನಾವು ಹಾಗೆ ಕೊಡುವಂತಿಲ್ಲ. ಹಾಗೆ ಕೊಟ್ಟರೆ ಜೀವ ಉಳಿಸುವ ಬದಲು ಜೀವ ತೆಗೆದಷ್ಟೇ ಪಾಪವನ್ನು ಕಟ್ಟಿಕೊಂಡಂತಾಗುತ್ತೆ. ನಾವಿಲ್ಲಿ ಈ ಒಂದು ಸೂಕ್ಷ್ಮ ಅರಿವು ನಮಗಿರಬೇಕಾಗತ್ತೆ. ಅದಕ್ಕೆ ನಾವು ಕೂಡ ಜ್ಞಾನಪೂರ್ಣ ಆತ್ಮರಾಗಬೇಕು ಅಂತಂದರೆ ಈ ಎಲ್ಲ ಮಾತುಗಳನ್ನು ಅರ್ಥ ಮಾಡಿಕೊಳ್ಳೋಣ. ಯಥಾರ್ಥವಾಗಿ ನಮ್ಮನ್ನು ನಾವು ಸ್ವಸ್ಥಿತಿಯಲ್ಲಿ ಇಟ್ಟುಕೊಂಡು ಸದಾಕಾಲಕ್ಕಾಗಿ ಶಾಂತಿಯಿಂದ ಇದ್ದು ಸಾಕ್ಷಿಯಾಗಿ ಪ್ರತಿಯೊಂದು ಸಂದರ್ಭದಲ್ಲೂ ನಮ್ಮ ವರ್ತನೆ, ನಮ್ಮ ಮಾತು, ನಮ್ಮ ನಡತೆ ಹೇಗಿರಬೇಕು ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಹಾಗಾಗಿ ಇನ್ನು ಮುಂದೆ ದೊಡ್ಡ ದೊಡ್ಡ ತಪ್ಪಿನಿಂದ ಜಗಳಗಳಾಗೋದಿಲ್ಲ, ದೊಡ್ಡ ದೊಡ್ಡ ಅಚಾತುರ್ಯದಿಂದ ಘರ್ಷಣೆಗಳಾಗೋದಿಲ್ಲ, ಸಣ್ಣ ಸಣ್ಣ ಮಾತುಗಳಿಂದ ದೊಡ್ಡ ದೊಡ್ಡ ಘರ್ಷಣೆಗಳಾಗತ್ತೆ. ಹಾಗಾಗಿ ಇನ್ನು ಮುಂದೆ ನಾವು ಆಡುವ ಪ್ರತಿಯೊಂದು ಮಾತಿನ ಮೇಲೆ ನಿಗಾ ಇಡಲೇಬೇಕಾಗತ್ತೆ. ಯಾಕಂದರೆ ಇವತ್ತು ಬಹಳ ಸೂಕ್ಷ್ಮ ಆಗೋಗಿದೆ ಸಮಾಜಗಳು. ಜಾತಿ ಜಾತಿಗಳ ಮಧ್ಯೆ, ಧರ್ಮ ಧರ್ಮಗಳ ಮಧ್ಯೆ, ಅನೇಕ ಸಮಾಜಗಳ ಮಧ್ಯೆ ಘರ್ಷಣೆಯ ಬೆಂಕಿ ಹೊತ್ತಿ ಹುರಿತಾ ಇದೆ. ನಾನು ಶ್ರೇಷ್ಠ ಎನ್ನುವ ಅಹಂಕಾರದ ಅತಿರೇಕದಲ್ಲಿ ಎಲ್ಲರೂ ಇದ್ದಾರೆ. ಈ ಸಮಯದಲ್ಲಿ ಸ್ವಲ್ಪ ಗೊತ್ತಿದ್ದು ಗೊತ್ತಿಲ್ಲದು ನಾವು ಕಿಡಿ ಹಚ್ಚಿದ್ದೆ ಆದರೆ ಅದಕ್ಕೆ ನಿಮಿತ್ತ ನಾವಾಗ್ತೀವಿ, ಅಷ್ಟು ಒತ್ತಿ ಹೊರೆಯುತ್ತೆ ಅದು. ಹಾಗಾಗಿ ನಾವು ಬಾಬಾರವ್ರ ಮಕ್ಕಳೇ, ನಮಗೂ ಆಸೆ ಇರುತ್ತೆ ಕೋರ್ಸ್ ಕೊಡಬೇಕು ಅಂತ. ಆದರೆ ಯಾಕೆ ಅದಕ್ಕೊಂದು ನಿಯಮಗಳನ್ನು ಮಾಡಿದರೆ, ಕಟ್ಟಳೆಗಳನ್ನು ಹಾಕಿದರೆ, ಶಿಕ್ಷಕರಿಂದಲೇ ಕೊಡಬೇಕು, ಟೀಚರ್ಸಿಂದಲೇ ಕೊಡಬೇಕು, ಬಾಬಾರವ್ರ ಮನೆಯಲ್ಲೇ ಕರೆದುಕೊಂಡು ಬಂದು ಕೊಡಿಸ್ಬೇಕು, ಮತ್ತು ನಿಮಿತ್ತರಿಂದನೇ ಕೊಡಿಸ್ಬೇಕು, ಎಕ್ಸ್ಪರ್ಟಿಂದನೇ ಕೊಡಿಸ್ಬೇಕು. ಯಾಕೆ ಅಂದರೆ ಇದಕ್ಕೆ ಟ್ರೈನಪ್ ಬೇಕಾಗತ್ತೆ. ಜ್ಞಾನ ಕೇಳಿದ ತಕ್ಷಣ ಇದನ್ನೆಲ್ಲ ಹೇಳಬೇಕು ಅಂತ ಹೇಳೋಕ್ಕೋದ್ರೆ ಬರುವವರು ಬಿಟ್ಟು ಬಿಡ್ತಾರೆ. ಯಾಕೆ ಭಾಳಷ್ಟು ಜನ ಎಲ್ಲರೂ ಕೋರ್ಸ್ ಕೊಟ್ಟರೆ, ಕೆಲವರು ಕೋರ್ಸ್ ಕೊಟ್ಟರೆ ತುಂಬ ಜನಗಳು ಬಂದುಬಿಡ್ತಾರೆ, ಕೆಲವರು ಕೋರ್ಸ್ ಕೊಟ್ಟರೆ ಬರೋದೇ ಇಲ್ಲ, ಕೇಳಿಸ್ಕೊಂಡು ಹೋಗ್ಬಿಡ್ತಾರೆ. ಯಾಕಂದರೆ ನಮ್ಮದು ಒಂದು ಮಾತು ಅವರಿಗೆ ಹರ್ಟ್ ಆದರೆ ಸಾಕು, ನೀವು ಅಷ್ಟು
ಎಷ್ಟೋ ದಿನ 7 ದಿನ ಮಾಡಿದ್ದು ಒಳೆಯಲ್ಲಿ ಹುಂಚೆ ಹಣ್ಣು ತೊಳೆದಂಗೆ ಆಗೋಗುತ್ತೆ. ಪರಮಾತ್ಮ ಅಷ್ಟು ಕಷ್ಟಪಟ್ಟು ಬಂದು ನಮಗೆ ತಲುಪಿಸಿರುವ ಜ್ಞಾನವನ್ನು ನಾವು ತಲುಪಿಸುವಲ್ಲಿ ವಿಫಲ ಆಗಿಬಿಡ್ತೀವಿ. ಅದರಿಂದ ಆ ಆತ್ಮ ವಂಚಿತ ಆಗುತ್ತೆ ಡ್ರಾಮಾನುಸಾರ. ಅದಕ್ಕೆ ನಿಮಿತ್ತ ನಾವಾಗ್ತೀವಿ. ಇದು ನೀವು ಅಷ್ಟು ಈಸಿ ಅನ್ಕೊಳ್ಬೇಡಿ. ಕೋರ್ಸ್ ಕೊಡೋ ಕೆಲಸ ನಾನು ಮಾಡಿಬಿಡ್ತೀನಿ. ಓಕೆ, ಪ್ರದರ್ಶನಗಳಿರುತ್ತೆ, ಬಹಳ ಜನಗಳಿದ್ದಲ್ಲಿ, ಅನಿವಾರ್ಯ ಇದ್ದಲ್ಲಿ ನಾವು ನಿಂತುಕೊಳ್ಳೋದು ಸಂಯಮದಿಂದ, ಆತ್ಮಿಕ ಸ್ಮೃತಿಯಲ್ಲಿದ್ದು ಸಾಕ್ಷಿಯಾಗಿ ಬಾಬರವ್ರನ್ನ ನೆನಪು ಮಾಡಿಕೊಂಡು ನಾವು ಕೋರ್ಸ್ ಕೊಡಬೇಕಾದಂಥ ಅನಿವಾರ್ಯತೆ ಬಂದಾಗ ಕೊಡೋದು ಬೇರೆ. ಆದರೆ ಎಲ್ಲ ಕಡೆ ಮೂಗು ತೋರಿಸ್ಕೊಂಡು ನಾನೇನು ಕಡಿಮೆ, ನನಗೆಲ್ಲ ಗೊತ್ತಿಲ್ವ, ಟೀಚರ್ಗಿಂತ ನಾನು ಭಾರಿ ಮಾಡ್ತೀನಿ, ನನಗೆಲ್ಲ ಶಾಸ್ತ್ರಗಳು ಗೊತ್ತು ಅಂತ ದಿಮಾಕಿನಿಂದ ನಾವು ಎಲ್ಲ ಕಡೆ ಮಾಡಲಿಕ್ಕೆ ಹೋದರೆ ಪುಣ್ಯಕ್ಕಿಂತ ಪಾಪನೇ ಹೆಚ್ಚು ಜಮಾ ಮಾಡ್ಕೊಳ್ತೀರಿ. ಬಿ ಕೇರ್ಫುಲ್. ಯಾಕೆ ಅಂದರೆ ನಾವು ಆಡುವ ಒಂದು ಸಣ್ಣ ಮಾತು ಅವ್ರಿಗೆಲ್ಲೋ ಒಂದು ಕಡೆ ಅವ್ರು ಏನೋ ಅಂದ್ಕೊಂಡು ಬರ್ತಾರೆ. ನಾವು ಹೇಳುವಾಗ ಸ್ವಲ್ಪ ನೋವಾದರೂ ಕೂಡ ಉಳಿಯೋದಿಲ್ಲ ಪೇಷಂಟ್. ಈಗಾಗಲೇ ನೊಂದಿರುವ, ಬೆಂದಿರುವ ಮತ್ತು ಎಲ್ಲರ ಮೇಲೆ ಒಂದು ಆರೋಪನೇ ಇರುತ್ತೆ, ಅವರಿಗೆ ಎಲ್ಲರ ಮೇಲೆ ಅನುಮಾನನೇ ಇರುತ್ತೆ. ಅಂಥದ್ರಲ್ಲಿ ಬಂದು ಅವರು ಕೂತ್ಕೊಂಡಿರ್ತಾರೆ. ಆ ಸಮಯದಲ್ಲಿ ನಾವೇನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ತಾಳ್ಮೆ ತಗೊಳ್ಳದೇರ ನಮ್ಮ ಅವಸರಕ್ಕೆ ಬಿದ್ದು ನಾವು ಹೇಳಕ್ಕೆ ಹೋದರೆ, ನಮಗೆ ಅರ್ಧಂಬರ್ಧ ಗೊತ್ತಿರೋ ಯಾವುದೋ ಶಾಸ್ತ್ರದ ಉದಾಹರಣೆಗಳನ್ನು ಕೊಡೋಕೆ ಹೋದರೆ ತುಂಬ ಅಪಾರ್ಥ ಮತ್ತು ಅಪಹಾಸ್ಯಕ್ಕೆ ಈಡಾಗ್ಬಿಡ್ತೀವಿ ಮತ್ತು ಅವರ ದ್ವೇಷಕ್ಕೆ ಗುರಿಯಾಗಿಬಿಡ್ತೀವಿ. ಹಾಗಾಗಿ ಯಾರೇ ಕೋರ್ಸ್ ತಗೊಳ್ಳಲಿಕ್ಕೆ ಬಂದಾಗ ಮೊದಲು ಅವ್ರ ಹಿನ್ನೆಲೆ ಕೇಳಬೇಕು. ಅವರು ಆಸ್ತಿಕರ, ಅವರು ನಾಸ್ತಿಕರ, ಅವರು ಭಗವಂತನನ್ನು ನಂಬುವವರ, ನಂಬದೇ ಇರುವವರ, ಅವರು ನಟನೆ ಮಾಡ್ತಾ ಇದ್ದಾರೋ, ನಿಜವಾಗ್ಲಿ ಕೇಳಲಿಕ್ಕೆ ಬಂದಿದ್ದಾರೋ. ಕೆಲವರು ಹಾಗೂ ಬಂದಿರ್ತಾರೆ, ಇವ್ರು ಏನು ಹೇಳ್ತಾರೆ ಕೇಳಬೇಕು ಅಂತ ನಟನೆ ಮಾಡಲಿಕ್ಕೂ ಬಂದಿರ್ತಾರೆ. ಈ ಸೂಕ್ಷ್ಮತೆಗಳನ್ನು ಅರ್ಥ ಮಾಡ್ಕೊಳ್ಳೋದೆ ನಿಮಗೆ ಬಂದಂಗೆ ನೀವು ಹೇಳಿದ್ರೆ, ಅದನ್ನೇ ಒಯ್ದು ಅಪಪ್ರಚಾರ ಮಾಡಿದರೆ ಅದರ ಪಾಪದ ಫಲ ಎಲ್ಲವೂ ಕೂಡ ನಿಮ್ಮ ಮೇಲೆ ಬರುತ್ತೆ. ಇದು ಎಲ್ಲ ಬಹಳ ಸೂಕ್ಷ್ಮ ಇದೆ ಜ್ಞಾನ. ಹಾಗಾಗಿ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಮತ್ತು ಕೋರ್ಸ್ ಕೊಡುವಾಗ ಅವರು ಯಾವ ಉದ್ದೇಶ ಇಟ್ಕೊಂಡು ಬಂದಿದ್ದಾರೆ ಅದನ್ನು ತಿಳ್ಕೊಳ್ಬೇಕು. ಆ ಒಂದು ಹಿನ್ನೆಲೆಯನ್ನು ಮೊದಲನೇ ದಿನ ಅವರಿಗೆ ನಾವು ಬಿಡಬೇಕಾಗತ್ತೆ. ಇದೆಲ್ಲವನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಬಿಟ್ಟಾದ ಮೇಲೆ ನಾವು ನಿಧಾನವಾಗಿ ಇವರಿಗೆ ಯಾವ ರೀತಿಯಲ್ಲಿ ಆರಂಭ ಮಾಡಬೇಕು, ಎಷ್ಟು ಮಾತ್ರ ಹೇಳಬೇಕು ಅನ್ನೋದನ್ನು ನಿರ್ಧರಿಸಿ ಆ ಡೋಸ್ಗಳನ್ನು ನಾವು ಕೊಡ್ತಾ ಹೋಗಬೇಕು. ಆಗ ಆ ಒಂದೊಂದು ಆತ್ಮರು ಕೂಡ ಅದನ್ನು ಡೈಜೆಸ್ಟ್ ಮಾಡಿಕೊಂಡು ನಮ್ಮ ಜೊತೆಗೆ ಒಂದು ಸಹಯೋಗಿಗಳಾಗಿ ಬಾಬನ ಮಾರ್ಗದಲ್ಲಿ ನಡಲಿಕ್ಕೆ ಸಹಕಾರಿಯಾಗತ್ತೆ. ಇಲ್ಲ ಅದೇ ಕೋರ್ಸು ಅವರನ್ನು ಬ್ರಹ್ಮಕುಮಾರಿಸನ್ನೇ, ಪರಮಾತ್ಮನನ್ನೇ ಕಡೆಯವರೆಗೂ ದ್ವೇಷಿಸ್ಲಿಕ್ಕೂ ಕಾರಣ ಆಗಿಬಿಡುತ್ತೆ ಸ್ವಲ್ಪ ನಾವು ಮಾರಿದ್ರೆ. ಹಾಗಾಗಿ ಬಿ ಕೇರ್ಫುಲ್. ಇನ್ನು ಮುಂದೆ ನಾವು ಎಲ್ಲಿಯೇ ಮಾತಾಡಬೇಕಂದ್ರೂ, ಏನೇ ಮಾತಾಡಬೇಕಂದ್ರೂ ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕು. ಮಾತಾಡೋದಕ್ಕಿಂತ ಆಡದೇ ಇರೋದೇ ಇನ್ನು ಮುಂದಿನ ದಿನಗಳಲ್ಲಿ ಬಹಳ 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 ಉತ್ತಮ. ನಿಮಗೆ ಮಾತು ಎಷ್ಟು ಹೆಸರು ತಂದು ಕೊಟ್ಟಿದೆಯೋ ನನಗೆ ಗೊತ್ತಿಲ್ಲ, ಆದರೆ ಮೌನ ಮಾತ್ರ ತುಂಬ ಪುಣ್ಯವನ್ನು ತಂದು ಕೊಡುತ್ತೆ ಇನ್ನು ಮುಂದೆ. ಯಾಕೆ ಅಂತಂದರೆ ಇನ್ನು ಮುಂದೆ ಮಾತನ್ನು ಕೇಳುವಷ್ಟು, ತಲೆಯೊಳಗಡೆ ತಗೊಳ್ಳುವಷ್ಟು ವ್ಯವಧಾನವಾಗಲಿ ಸಮಾಧಾನವಾಗಲಿ ಇನ್ನು ಮುಂದೆ ಬರ್ತಾ ಯಾರಿಗೂ ಇರೋದಿಲ್ಲ. ಇನ್ನು ಮುಂದೆ ಮಾತಿಗಿಂತ ಮೌನವೇ ಹೆಚ್ಚು ಶಕ್ತಿಶಾಲಿಯಾಗಿರುತ್ತೆ, ಪರಿಣಾಮಕಾರಿಯಾಗಿರುತ್ತೆ. ನಿಮ್ಮ ಮೌನ ಪ್ರಬುದ್ಧತೆ ತೋರಿಸುತ್ತೆ, ಮಾತು ಆಶಾಸ್ಪದವಾಗುತ್ತೆ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ನಾವು ಇಲ್ಲಿ ತನಕ ಆಗಿದ್ದು ಆಯಿತು ಹೋಯಿತು. ಇನ್ನು ಮುಂದಾದರೂ ಕೂಡ ಏನೂ ಅವಸರ ಮಾಡಬೇಕಾಗಿಲ್ಲ. ಎಲ್ಲರಿಗೂ ಹೇಳ್ಬೇಕಂತ ಹೆಂಗಂದ್ರಂಗಲ್ಲ. ಅದಕ್ಕೊಂದು ವ್ಯವಸ್ಥಿತವಾಗಿ ಒಂದು ಸಂದರ್ಭ ನೋಡಿಕೊಂಡು ಅದಕ್ಕೊಂದು ವಾತಾವರಣ ಕಲ್ಪಿಸಿ ಅದಕ್ಕೆ ಅವರ ಮನಸ್ಥಿತಿಯನ್ನು ಯೋಗ್ಯ ಮಾಡಿ ಆಮೇಲೆ ಹೇಳೋದು. ನಾವು ಪ್ರದರ್ಶನಗಳಲ್ಲಿ ನೋಡ್ತಾ ಇರ್ತೀವಿ, ಅವರು ಇರಿಟೇಟ್ ಮಾಡ್ಕೊಳ್ತಾ ಇರ್ತಾರೆ. ಅವರಿಗೆ ನಾವು ಕಂಡ್ರೆ ಬರ್ತಾನೆ ಇರೋದಿಲ್ಲ. ಅಂಥವ್ರು ನಡ್ಕೊಂಬಂದು ನಿಂದ್ರಿಸಿ ಅವರು ಯದ್ವಾ ತದ್ವಾ ಪ್ರಶ್ನೆ ಕೇಳಿ ಅಲ್ಲಿ ಕೇಳೋ 4 ಜನಕ್ಕೂ ಕೂಡ ಅದರಿಂದ ಡಿಸ್ಸರ್ವಿಸ್ ಆಗಿ ಎಷ್ಟೋ ಸಲ ಈ ಥರ ಘಟನೆಗಳು ನಡೆಯುತ್ತೆ. ಇದು ಬಲಾತ್ಕಾರದಿಂದ ಆಗಬಾರ್ದು. ನಾವು ಹೇಳುವ ರೀತಿ ನೋಡಿ, ನಾವು ಹಾಕಿರುವ ಚಿತ್ರಗಳನ್ನು ನೋಡಿ, ನಮ್ಮ ಸ್ಥಿತಿಯನ್ನು ಕಂಡು ಆಕರ್ಷಿತರಾಗಿ ಅವರೇ ಬರ್ತಾರೆ.
ಈ ಚಿತ್ರಗಳನ್ನು ನೋಡಿದ ಮೇಲೆ ಯಾವುದು ಲಾಸ್ಟ್ ಕಲ್ಪದಲ್ಲಿ ಆತ್ಮ ಕೋರ್ಸ್ ತಗೊಂಡಿತ್ತು ಅವರು ಎಂದೂ ಆ ಚಿತ್ರಗಳನ್ನು ನೋಡದಂತೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ನೀವು ಎಷ್ಟೇ ಒತ್ತಾಯ ಮಾಡಿ ಕರ್ಕೊಂಡು ಬಂದು ಕೊಟ್ಟರು ಕೂಡ ಅವರು ಕಾಲು ಹಿಡ್ಕೊಂಡ್ರು ಕೆಲವರು ಬರೋದು ಇಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ನಾವು ಕೊಡಬೇಕಲ್ಲಣ್ಣವ್ರೆ, ಯಾಕೆ ಕೊಡಬೇಕು, ಯಾರಿಗೆ ಕೊಡಬೇಕು? 33 ಕೋಟಿ ಆತ್ಮರಿಗೆ ಮಾತ್ರ ಇದು ಬೇಕಾಗಿರೋದು. ಚಿತ್ರ ನೋಡಿದ ತಕ್ಷಣ ಓಡೋಡಿ ಬರುತ್ತೆ ಆತ್ಮ. ಬ್ಯಾಡ್ಜು, ವೈಟ್ ಡ್ರೆಸ್ಸು, ನಿಮ್ಮ ಸ್ಥಿತಿ ನೋಡಿದ ತಕ್ಷಣನೇ ಬರುತ್ತೆ ಆತ್ಮ. ಅದು ಎಲ್ಲೋಗುತ್ತೆ? ಅದಕ್ಕೋಸ್ಕರನೇ ಪ್ರದರ್ಶನ ಹಾಕಿರ್ತೀರಿ ನೀವು, ಆತ್ಮಕ್ಕೋಸ್ಕರನೇ. ಅದು ತಪ್ಪಿಸ್ಕೊಳ್ಳೋಕ್ಕೆ ಡ್ರಾಮಾದಲ್ಲಿ ಆ ಥರ ಪ್ಲಾನ್ ಇರೋದಿಲ್ಲ, ಅದು ಬಂದೇ ಬರುತ್ತೆ. ಆದರೆ ನಮ್ಮ ಅವಸರಕ್ಕೆ ನಾವು ನೀವು ಬರ್ರಿ ಅವ್ರು ಬರ್ರಿ ಹಂಗಂತ ಪ್ರೇರಣೆ ಕೊಡೋದು ತಪ್ಪಲ್ಲ, ಹೇಳೋದು ತಪ್ಪಲ್ಲ. ಆದರೆ ಹೇಳುವ ರೀತಿ, ಅಪ್ರೋಚ್ ಮಾಡುವ ರೀತಿ ಭಾಳ ಸೂಕ್ಷ್ಮವಾಗಿರಬೇಕು, ಭಾಳ ನಯವಾಗಿರಬೇಕು, ಆತ್ಮೀಯವಾಗಿರಬೇಕು ಮತ್ತು ನಿಸ್ವಾರ್ಥವಾಗಿ ಕಾಣಿಸ್ಬೇಕು. ನಾವು ಅಂಗ್ಲಾಚಿ ಬೇಡಿಕೊಳ್ಳೋ ಥರ ಇರಬಾರ್ದು. ಜ್ಞಾನ ಕೊಡಲಿಕ್ಕೆ ನಾವು ಯಾರಿಗೋ ಬೇಡಿಕೊಂಡು ಕೈಕಾಲು ಹಿಡ್ಕೊಳ್ಳೋ ಥರ ಮಾಡ್ತಾರೆ ಕೆಲವರೆಲ್ಲ, ಅವಮಾನಕರರಾಗಿ ನಡ್ಕೊಳ್ತಾರೆ ಕೆಲವರೆಲ್ಲ. ಅದು ಅವ್ರಿಗೇನೋ ಅನಿಸಲ್ಲ, ನಾವು ಬಾಬನ ಸೇವೆ ಮಾಡ್ತೀವಿ ಅನ್ನುವ ಒಂದು ನಶೆಯಲ್ಲಿರ್ತಾರೆ. ನಶೆಯಲ್ಲಿಯೂ ಕೂಡ ಬಾಬರವರ ಜ್ಞಾನಕ್ಕೆ, ಬಾಬರವರಿಗೆ ಅವಮಾನ ಆಗುವ ರೀತಿಯಲ್ಲಿ ನಡೆದುಕೊಳ್ಳೋದು ಕೂಡ ಪಾಪದ ಕೆಲಸನೇ ಆಗುತ್ತೆ. ಯಾರಿಗೂ ನಾವು ಬೇಡಿಕೊಂಡು ದಾಡಿಕೊಂಡು ಕಾಲಿಡ್ಕೊಂಡು ಕೊಡುವ ಅವಶ್ಯಕತೆ ಇಲ್ಲ. ಇದು ಬರ್ತಾರೆ ಆತ್ಮರು, ನೀವೇನು ಯೋಚನೆ ಮಾಡಬೇಕಾಗಿಲ್ಲ. ಒಂದು ಶಿಸ್ತಿನಿಂದ ಇರಿ, ಸಂಯಮದಿಂದ ಇರಿ. ಅದು 4 ಜನ ಬಂದರೂ ಅಷ್ಟೇ ಇರಬೇಕು, 4,000 ಜನ ಬಂದರೂ ಅಷ್ಟೇ ಇರಬೇಕು. ಎಲ್ಲೂ ನಾವು ಧೃತಿ ಕೆಡಬಾರದು, ಎಲ್ಲೂ ನಾವು ಸಂಯಮ ಕಳ್ಕೋಬಾರ್ದು, ಎಲ್ಲೂ ನಾವು ಯಾರ ಹತ್ರನೂ ಕೂಡ ಅಸಡ್ಡೆಯಾಗಿ ಮಾತಾಡಬಾರ್ದು. ಮತ್ತು ಕೋರ್ಸ್ ಕೊಡುವಾಗ ಒಬ್ಬರು ಕೊಡ್ತಾ ಇದ್ದಾಗ ಹಿಂದೆ ನಿಂತ್ಕೊಂಡು ನಾವು ಅವ್ರ ಹತ್ರ ಇನ್ನೇನೋ ಮಾತಾಡ್ತಾ ಹೋಗಬಾರ್ದು. ಕೋರ್ಸ್ ಅಂದರೆ ಅದು ಒಂದು ಸೈಲೆನ್ಸಿಂದ ಆಗಬೇಕು. ಯಾರಾದರೂ ಒಬ್ಬರಲ್ಲಿ ಮಾತಾಡ್ತಾ ಇದ್ದಾರೆ, ಹೇಳ್ತಿದ್ದಾರೆ ಅಂತಂದಾಗ ನಾವು ಅದಕ್ಕೆ ಸಪೋರ್ಟ್ ಮಾಡಬೇಕು. ಬೇರೆ ಯಾರಾದರೂ ನಮ್ಮನ್ನು ಪಕ್ಕದಲ್ಲಿ ಪ್ರಶ್ನೆ ಕೇಳಿದ್ರೆ ಆಚೆ ಕರ್ಕೊಂಡು ಬಂದು ಒಂದೆರಡು ಶಾರ್ಟ್ ವಾಕ್ಯದಲ್ಲಿ ಮುಗಿಸಿಬಿಟ್ಟು ಕಳಿಸಿ, ಇಲ್ಲ ಇನ್ನೊಂದ್ಸಲಿ ಕೋರ್ಸ್ ತೊಗೊಳಕ್ಕೆ ಸೇವಾ ಕೇಂದ್ರಕ್ಕೆ ಬನ್ನಿ ಅಂತ ಅಡ್ರೆಸ್ ಕೊಟ್ಟು ಕಳಿಸಿ. ಆದರೆ ಅಲ್ಲಿ ಕೋರ್ಸ್ ಕೊಡ್ತಾ ಇರ್ತಾರೆ, ಇಲ್ಲಿ ಇವರೇನೋ ಪ್ರಶ್ನೆ ಕೇಳಿದ್ರು ಅಂತ ಇವರಿಗೆ ನೀವು ಮಾತಾಡ್ತಾ ಇರ್ತಾರೆ. ಅಲ್ಲಿ ಕೇಳೋರಿಗೂ ಡಿಸ್ಟರ್ಬು, ಇಲ್ಲಿ ಇವ್ರಿಗೂ ಅರ್ಥ ಆಗಲ್ಲ. ಇವು ತುಂಬ ಸಲ ನಡೀತವೆ. ಆದರೆ ನಮ್ಮಲ್ಲೇ ಇವು ಹೇಳಕ್ಕೆ ಹೋದಾಗ ಏನಾಗುತ್ತಾ, ನಮಗಿಂತ ಇವರೇನೋ ಬಾರಿನ ಹೇಳ್ತಾರೆ, ಅಕ್ಕವ್ರೇನಾದರೂ ಹೇಳಿ ನಮಗೆ ನೀವ್ಯಾಕೆ ಹೇಳ್ತೀರಿ ಅನ್ನೋ ಥರದಲ್ಲಿ ಬಂದುಬಿಡುತ್ತವೆ. ಎಲ್ಲನೂ ಅಕ್ಕವ್ರು ನೋಡೋಕ್ಕಾಗಲ್ಲ, ಎಲ್ಲರೂ ಅಕ್ಕವ್ರು ಹೇಳೋಕ್ಕೂ ಆಗಲ್ಲ. ಇದನ್ನು ಸೂಕ್ಷ್ಮವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಪ್ರಬುದ್ಧತೆಯನ್ನು ತೋರಿಸ್ಬೇಕಾಗತ್ತೆ ಪಬ್ಲಿಕ್ಕಲ್ಲಿ, ನಾವು ಮೆಚುರಿಟಿಯನ್ನು ತೋರಿಸ್ಬೇಕಾಗತ್ತೆ. ನಾವು ಅಂತಲ್ಲೇ ನಾವು ಬ್ರಹ್ಮಕುಮಾರೀಸ್ ಅಂದರೆ ಏನು, ಈ ಜ್ಞಾನ ಅಂದರೆ ಏನು ಅನ್ನುವಂಥದ್ದನ್ನು ಅರ್ಥ ಮಾಡಿಸುವ ಸಂದರ್ಭದಲ್ಲಿ ನಾವು ಅವಮಾನಕರವಾಗಿ ನಡ್ಕೊಳ್ಬಾರದು, ಅಂಗಲಾಚಬಾರದು. ಒಂದು ರಾಯಲ್ ಆಗಿರಬೇಕು. ನಾವು ಒಂದು ಶಿಸ್ತನ್ನು ಮೇಂಟೈನ್ ಮಾಡಬೇಕು, ಒಂದು ಸಂಯಮ ಮತ್ತು ಎಷ್ಟು ಮೌನ ವಹಿಸ್ತೀರಿ. ಯಾರು ಕೋರ್ಸ್ ಕೊಡೋರು ಒಂದಷ್ಟು ಮಾತಾಡಲಿ ಬಿಟ್ಟರೆ ಆ ಟೈಮಲ್ಲಿ ಎಷ್ಟು ಬೇಕಷ್ಟು, ಉಳಿದಿರೋರು ಎಷ್ಟು ಮೌನ ವಹಿಸ್ತೀರಿ ಅಷ್ಟು ಒಳ್ಳೆಯದಾಗಿ ಕಾಣಿಸುತ್ತೆ. ಒಂದು ವಾತಾವರಣ ತಯಾರಾಗುತ್ತೆ. ಯೋಗಯುಕ್ತರಾಗಿ ಕೂತ್ಕೊಳ್ಳಿ, ಖಾಲಿ ಇರೋರು ಕೂಡ. ಆದರೆ ನಾವು ಇಂಥ ಸಮಯದಲ್ಲಿ ಸಮಾಜದ ಮಧ್ಯದಲ್ಲಿ ಇದ್ದಾಗ ಬಹಳ ಅರ್ಥಪೂರ್ಣವಾಗಿ ಮತ್ತು ಗಂಭೀರವಾಗಿ ಶಿಸ್ತಿನಿಂದ, ಸಂಯಮದಿಂದ, ಎಷ್ಟು ಮೌನದಿಂದ, ಶಾಂತಿಯಿಂದ ಇರ್ತೇವೆಯೋ ಅಷ್ಟು ಬಾಬಾರವರಿಗೂ ನಮಗೂ ಯಜ್ಞಕ್ಕೂ ಒಂದು ಗೌರವ ಸಿಕ್ಕ ಹಾಗೆ ಆಗುತ್ತೆ. ಆಗ ಮಾತ್ರ ನಾವು ಜ್ಞಾನಪೂರ್ಣ ಆತ್ಮರಾಗ್ತೇವೆ ಅನ್ನುವಂಥ ಮಾತನ್ನು ಹೇಳುತ್ತಾ ಈ ಒಂದು ಚಿಂತನೆಯನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳೋಣ. ಇನ್ನು ಮುಂದಿನ ದಿನಗಳಲ್ಲಿ ಸಾಧ್ಯವಾದಷ್ಟು ಮಾತಿಗಿಂತ ಕೃತಿ ಮೇಲು ಅಂತ ಅಂತರ್ಮುಖಿಗಳಾಗಿ ಸ್ಥಿತಿಯಿಂದ ಸೇವೆಯನ್ನು ಮಾಡ್ತಾ ನಮ್ಮ ಪ್ರಬುದ್ಧತೆಯನ್ನು ಬಾಬಾರವರಿಗೆ ತೋರಿಸಿ ಅವರಿಗೆ ಚಿರಋಣಿಗಳಾಗೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಓಂ ಶಾಂತಿ.